ಮನುಷ್ಯತ್ವದ ಹಿನ್ನೆಲೆಯಲ್ಲಿ ಬದುಕನ್ನು ನೋಡಬೇಕೆ ಹೊರತು ಧರ್ಮದ ಹಿನ್ನೆಲೆಯಲ್ಲಿ ಜಾತಿಯ ಹಿನ್ನೆಲೆಯಲ್ಲಿ ನೋಡಬಾರ್ದು. ನಿಮ್ಮ ಕವನದ ಮೂಲಕ ಅದು ಏನ್ ಹೇಳಕ್ ಹೊರಟಿದೆ ಅಂತ? ಹಿಂದೂ ಮುಸ್ಲಿಂ ಕಿತ್ತಾಟಗಳು ಯಾವ ತರ ಇರುತ್ತೆ ಅಂತಂದ್ರೆ, ಈಗ ಲವ್ ಜಿಹಾದ್ ಅನ್ನುವಂಥದ್ದು ಕುಟುಂಬದಲ್ಲಿ ಕುಟುಂಬ ವರ್ಗ ಹೇಗಿತ್ತು? ಯಾವುದೇ ಬರಹಗಾರನಿಗೂ ಕುಟುಂಬ ವರ್ಗ ಅಷ್ಟು ಸಪೋರ್ಟಿವ್ ಆಗಿರಲ್ಲ ನನ್ಗನ್ಸೋ ಮಟ್ಟಿಗೆ. ಏನಪ್ಪ ಅಂದ್ರೆ, ನಾನು ಕೋಮಾ ಸ್ಟೇಜ್ ಅಲ್ಲಿ ಇದ್ದೆ. ಅಂದ್ರೆ ತುಂಬಾ ಸೀರಿಯಸ್ ಆಗಿ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಸಾಹಿತ್ಯಕ್ಕೆ ತೆರೆದುಕೊಂಡಿದ್ದೆ ತುಂಬಾ ತಡವಾಗಿ. ನನಗೆ ಅವಕಾಶಗಳು ತುಂಬಾ ಕಡಿಮೆ ಇದ್ವು. ಆದರ್ಶ ಪ್ರಿಯವಾದ ಕೃತಿಯನ್ನ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ? ನನ್ನ ಬದುಕನ್ನ ನಾನು ಈ ಕಾವ್ಯದಲ್ಲಿ ಕಟ್ಕೊಟ್ಟಿದ್ದೀನಿ. ಲೈಬ್ರರಿ ಅವ್ರು ಏನನ್ನೋರು, ನಿಮ್ಮ ಮಗ ತುಂಬಾ ಚೆನ್ನಾಗಿ ಓದ್ತಾನಪ್ಪ. ಅದೇ ಸ್ಕೂಲಲ್ಲಿ ಏನನ್ನೋರು, ನಿಮ್ಮ ಮಗ ನೋಟ್ಸೇ ಮಾಡಲ್ಲ. ಹೊಗಳೋದ್ಕಿಂತ ಅಥವಾ ಒಬ್ಬರಿಗೆ ಕವಿತೆಗಳು ಮುಟ್ಟೋದ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾಗಿಲ್ಲ. ಕವಿತೆಗಳು ಬದಲಾವಣೆ ತರುವಂತಹ ಒಂದು ಅಸ್ತ್ರಗಳಾಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಜನ ಓದ್ಬೇಕು ಅದನ್ನ. ಜನ ಓದ್ಲಿಲ್ಲ ಅಂತಂದ್ರೆ ಕವಿತೆಗಳು ವ್ಯರ್ಥ. ವಿಮರ್ಶೆಗಳನ್ನ ಕೇಳಿದಾಗ ಹೇಗಿತ್ತು ರೆಸ್ಪಾನ್ಸ್? ಅಂದ್ರೆ ವಿಮರ್ಶೆ ಮಾಡೋದು ಏನಾಗುತ್ತೆ ಅಂತ, ಕೆಲವಷ್ಟು ಕವಿತೆಗಳನ್ನ ಕೊಲ್ಬೋದು. ನಿರ್ಜೀವ ಕವಿತೆಗೆ ನಾವ್ ಎಷ್ಟೇ ಸಿಂಗಾರ ಮಾಡಿದ್ರು ಕೂಡ ಅದೇನು ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಹೆಣ ಸಿಂಗಾರ ಒರಿಯೋದು ಅಂತಾರಲ್ಲ, ಅದೇ ಹೆಣ ಆಗತ್ತೆ ಹೊರತು ಅದೊಂದು ಕವಿತೆ ಆಗ್ಬೇಕಿಲ್ಲ. ಆತ್ಮೀಯರೇ, ಬುಕ್ಬ್ರಹ್ಮ ಅರ್ಪಿಸುವ ಝೂಮ್ ವಿತ್ ಬುಕ್ಬ್ರಹ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನನ್ನೊಟ್ಟಿಗಿರುವ ಅತಿಥಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕೋಳಗುಂದ ಗ್ರಾಮದವರು ಹರೀಶ್ ಕೋಳಗುಂದ ಅವರು. ಅಲೆಮಾರಿಯೊಬ್ಬನ ಕಣ್ಣಕಾವ್ಯ ಎಂಬ ಚೊಚ್ಚಲ ಕೃತಿಯ ಮೂಲಕ ನಮ್ಮೆಲ್ಲರ ಗಮನ ಸೆಳೆದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಓಕೆ, ಹೇಗಿದ್ದೀರಾ ಸರ್? ಹೇಗ್ ನಡೀತಾ ಇದೆ ನಿಮ್ಮ ಕೆಲಸಗಳು? ಚೆನ್ನಾಗಿದೆ. ಕೆಲಸಗಳೆಲ್ಲ ಮಾಮೂಲಿ ಇದ್ದೇ ಇರುತ್ತಲ್ಲ ಬದುಕು ಅಂದ್ಮೇಲೆ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಮ ಕೃತಿ ಎಲ್ಲರ ಗಮನ ಸೆಳೆಯುವುದು ಅಲ್ಲದೆ ಮನ ಮುಟ್ಟುವಂತಹ ಕವಿತೆಗಳ ಮೂಲಕ ನಮಗೆ ಒಂದು ಆದರ್ಶ ಪ್ರಿಯವಾದ ಕೃತಿಯನ್ನ ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಮೊದಲಿಗೆ ಥ್ಯಾಂಕ್ ಯು, ಗಮನ ಸೆಳೆಯುವಂತ ಕೃತಿ ಅಂತ ಹೇಳಿದ್ದಕ್ಕೆ. ಈ ಕೃತಿ ಆರಂಭ ಆಗಿದ್ದು ಹೇಗೆ ಅಂತಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಸಿಲೆಬಸ್ನಲ್ಲಿರುವಂಥ ಪದ್ಯಗಳನ್ನ ಓದಬೇಕಾದ್ರೆ, ನಾವು ಯಾಕೆ ಹೀಗೆ ಬರೀಬಾರ್ದು, ನಮ್ಮದು ಪುಸ್ತಕಗಳು ಯಾಕೆ ಬರಬಾರ್ದು ಅನ್ನುವಂಥ ಒಂದು ಕನಸಿತ್ತು. ಅಂದ್ಕೊಳ್ತಿದ್ದೆ, ಯಾಕೆ ಬರೀಬಾರ್ದು ಹೀಗೆ, ನಮ್ಮದು ಕೂಡ ಆಯ್ಕೆ ಆಗ್ಬೋದಲ್ವಾ, ಹಾಗೆ ಹೇಗೆ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನಾನು ಸಾಹಿತ್ಯಕ್ಕೆ ತೆರೆದುಕೊಂಡಿದ್ದೆ ತುಂಬ ತಡವಾಗಿ. ನನಗೆ ಅವಕಾಶಗಳು ತುಂಬ ಕಡಿಮೆ ಇದ್ವು. ಯಾಕೆಂತಂದ್ರೆ ನಾವು ಹಳ್ಳಿಗಾಡಿನ ಕುಟುಂಬದಲ್ಲಿ ಇದ್ದಿದ್ದ ಕಾರಣಕ್ಕೋಸ್ಕರ ಅವಕಾಶಗಳು ತುಂಬ ಕಡಿಮೆ ಇದ್ವು. ಮೈಸೂರಿನಲ್ಲಿ ಮೊದಲಿಗೆ ಒಂದು ಅವಕಾಶ ಸಿಕ್ಕಿದ್ದು, ಮೈಸೂರಿನ ಒಂದು ಕವಿಗೋಷ್ಠಿಗೆ ಮೊದಲಿಗೆ ಅವಕಾಶ ಸಿಕ್ಕಿದ್ದು. ಹಾಗಾಗಿ ಅಲ್ಲಿಂದ ನಾನು ಬರಿತಾ ಹೋದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಎಲ್ಲರೂ ಒಂದಷ್ಟು ಕವಿತೆಗಳನ್ನ ಬರೆದಿಟ್ಕೊಂಡಿದ್ದೆ. ಎಲ್ಲರೂ ಕೇಳ್ತಾ ಇದ್ರು, ಕೃತಿ ಯಾವಾಗ ಬರುತ್ತೆ ನಿಮ್ ಕೃತಿ, ಕವಿತೆಗಳು ತುಂಬಾ ಚೆನ್ನಾಗಿದೆ, ಹಾಗೆ ಬಿಡ್ಬೇಡ. ಫೇಸ್ಬುಕ್ ಅಲ್ಲಿ ಬರೆಯೋರ್ನ ಸೀರಿಯಸ್ ಕವಿ ಅಂತ ಅನ್ಕೊಳ್ಳಲ್ಲ. ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ಜನ ಬರೀತಾರೆ, ಸೀರಿಯಸ್ ಕವಿಗಳು ಅಂತಂದ್ರೆ ಅವ್ರ ಕೃತಿ ಬರ್ಬೇಕು ಅಂತ. ಹಾಗಾಗಿ ನನ್ನ ಕೃತಿ ಯಾವಾಗ ಬರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಈಗ ಪ್ರಾಧಿಕಾರದಿಂದ 2021ರಲ್ಲಿ ಕಾಲ್ ಮಾಡಿದ್ದು. ಅದಾದ್ಮೇಲೆ ಈಗ ಈ ವರ್ಷನೇ ಕಾಲ್ ಮಾಡಿದ್ದು. ಹಾಗಾಗಿ ಅಂದ್ರೆ ಅದು ಲೆಟ್ರು ಬಂದಾಗ ಮನೆಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಕುಣಿಯುವಷ್ಟು ಖುಷಿ ಆಯ್ತು. ಹಾಗೆ ನನ್ನ ಕೃತಿ ಬಂದಿದ್ದು. ಒಂದಷ್ಟು ಕವಿತೆಗಳಿದ್ವು, ಅದಕ್ಕೆ ಏನ್ ಹೆಸರೇನಿಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತಂದಾಗ ನನಗೆ ಅದು ಕಾಡ್ತಾ ಇತ್ತು, ಏನ್ ಹೆಸರಿಡ್ಬೋದು ಅಂತ ಹೇಳಿ. ನನ್ನ ಬದುಕನ್ನ ನಾನು ಈ ಕಾವ್ಯದಲ್ಲಿ ಕಟ್ಕೊಟ್ಟಿದ್ದೀನಿ. ಅಂದ್ರೆ ಈ ಸಂಕಲನದಲ್ಲಿ ನನ್ನ ಬದುಕಿನ ಹಲವಾರು ಘಟನೆಗಳು ಇದ್ದಾವೆ. ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಅಥವಾ ನನ್ನ ಪ್ರೇಮದ ನಿವೇದನೆ ಆಗಿರ್ಬೋದು, ಭಗ್ನ ಪ್ರೇಮ ಇರ್ಬೋದು, ಹೀಗೆ ಹಲವಾರು ಸಂಗತಿಗಳಿದೆ. ಹಾಗಾಗಿ ನನಗೆ ಅಲೆಮಾರಿತನ ಅಂದ್ರೆ ಬಹಳ ಇಷ್ಟ. ಅಲೆದಾಟ, ಸುತ್ತಾಟ, ಓಡಾಟ ಅನ್ನೋದು ಬಹಳ ಇಷ್ಟ. ಹಾಗಾಗಿ ಯಾಕೆ ನಾನು ಅಲೆಮಾರಿಯೊಬ್ಬನ ಕಣ್ಣ ಕಾವ್ಯ ಅಂತ ಇರಬಾರ್ದು? ಅಂದ್ರೆ ನನ್ನ ಓಡಾಟದಲ್ಲಿ, ನನ್ನ ತಿರುಗಾಟದಲ್ಲಿ, ನನ್ನ ಬದುಕಿನ ಅಲೆದಾಟದಲ್ಲಿ ನಾನು ಕಂಡುಕೊಂಡಂತ ಸತ್ಯಗಳನ್ನ, ನಾನು ಕಂಡುಕೊಂಡಂತ ವಿಚಾರಗಳನ್ನ ಯಾಕೆ ಹೇಳ್ಬಾರ್ದು, ಯಾಕೆ ಕಾವ್ಯನ ಆಗಿಸ್ಬಾರ್ದು ಅಂತ ಹೇಳಿ ಅಲೆಮಾರಿಯೊಬ್ಬನ ಕಣ್ಣ ಕಾವ್ಯ ಅಂತ ಹೇಳಿ ನನ್ನ ಕೃತಿಗೆ ಹೆಸರನ್ನ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮ ಕವನದ ಒಳಗಡೆ ಇರುವಂತಹ ಕವಿತೆಗಳ ಶೀರ್ಷಿಕೆಯನ್ನು ಕೂಡ ತುಂಬಾನೇ ಒಂದು ಆಸಕ್ತಿಕರವಾದ ಇದಂತ ಅನ್ಸುತ್ತೆ. ಸೊ ಅದನ್ನ ಓದ್ತಾ ಹೋದಂಗೆ ಒಂದೊಂದು ಕಾವ್ಯದಲ್ಲೂ ಒಂದೊಂದು ಹೊಸ ಇದನ್ನ ಏನಂತಾರೆ, ಮನ ಮುಟ್ಟಿಸೋ ಹಾಗೆ ಇದೆ. ಸೊ ಅದೆಲ್ಲದಕ್ಕೂ ಈಗ ಶೀರ್ಷಿಕೆ ಅಲೆಮಾರಿಯೊಬ್ಬನ ಕಣ್ಣ ಕಾವ್ಯ ಅಂತ ಹೇಳಿದಿರಿ. ಅದೇ ರೀತಿ ಅದ್ರೊಳಗಿನ ಕಾವ್ಯಗಳಿಗೆ ಶೀರ್ಷಿಕೆಗಳಿದೆಯಲ್ಲ, ತಮ್ಮ ಆಗಿರ್ಬಹುದು, ಪ್ರೀತಿ ಬೆಳಕಿನಲ್ಲಿ, ಇಂತಹ ಕವಿತೆಗಳು ನಿಮ್ಮ ಕವನದ ಮೂಲಕ ಅದು ಏನ್ ಹೇಳಕ್ ಹೊರಟಿದೆ ಅಂತ? ಅಂದ್ರೆ ಒಂದೊಂದು ಕವಿತೆಗಳಿಗೂ ಒಂದೊಂದು ಉದ್ದೇಶ ಅಂತ ಇರ್ತಿತ್ತು. ಈಗ ಪ್ರೀತಿ ಬೆಳಕಿನಲ್ಲಿ ಅಂತಂದ್ರೆ
ಅಂದ್ರೆ ಅದರಲ್ಲಿ ಈಗ ನಾವು ಹಿಂದೂ ಮುಸ್ಲಿಂ ಕಿತ್ತಾಟಗಳನ್ನ ನೋಡ್ತೀವಿ. ಆ ಹಿಂದೂ ಮುಸ್ಲಿಂ ಕಿತ್ತಾಟಗಳು ಯಾವ ತರ ಇರುತ್ತೆ ಅಂತಂದ್ರೆ, ಈಗ ಲವ್ ಜಿಹಾದ್ ಅನ್ನುವಂಥದ್ದು ಒಂದು ಹೊಸ ಒಂದು ಕ್ರಮ ಶುರುವಾಗಿದೆ. ಯಾಕದಾಗ್ಬೇಕು ಅಂತ. ನಾವು ಮನುಷ್ಯರು, ಮನುಷ್ಯತನವೇ ಮೊದಲ ಧರ್ಮ ಅಥವಾ ಮನುಷ್ಯತ್ವೇ ಮೊದಲ ಧರ್ಮ ಅಂತೇಳಿ, ಅಥವಾ ಮನುಜ ಮತ ಒಂದೇ ಮೊದಲ ಧರ್ಮ ಅಂತ ಹೇಳಿ ಪಂಪ ಅವತ್ತಿನ ಕಾಲದಲ್ಲಿ ಹೇಳಿದ್ದಾನೆ. ವಿಶ್ವಮಾನವ ಸಂದೇಶವನ್ನು ಕುವೆಂಪು ಅವರು ಸಾರಿದ್ದಾರೆ. ಹಾಗಾಗಿ ನಾವು ಮನುಷ್ಯತ್ವದ ಹಿನ್ನೆಲೆಯಲ್ಲಿ ಬದುಕನ್ನು ನೋಡ್ಬೇಕೆ ಹೊರತು ಧರ್ಮದ ಹಿನ್ನೆಲೆಯಲ್ಲಿ, ಜಾತಿಯ ಹಿನ್ನೆಲೆಯಲ್ಲಿ ನೋಡಬಾರ್ದು. ಹಾಗಾಗಿ ಒಂದು ಉದ್ದೇಶ ಅಂತ ಒಂದು ಕವಿತೆಗಿರ್ತಿತ್ತು. ಹಾಗಾಗಿ ಈ ಕವಿತೆಗಳು ಹೆಸರುಗಳನ್ನ ಆಯ್ಕೆ ಮಾಡ್ಬೇಕಾದ್ರೂ ಒಂದು ಯೋಚನೆ ಮಾಡ್ತಾ ಇದ್ದೆ, ಏನ್ ಹೆಸರಿಡ್ಬೋದು ಅಂತ ಹೇಳಿ. ಯೋಚನೆ ಮಾಡಿದಾಗ ಒಂದು ಹಂತದಲ್ಲಿ ಒಂದೇನೋ ಟ್ರಿಗರ್ ಆಗ್ತಿತ್ತು. ಹಾಗಾಗಿ ಆ ಕವಿತೆಗಳಿಗೆ ಹೆಸರುಗಳು ಬರ್ತಾ ಇತ್ತು. ಹಾಗೆ ಮಾತಾಡ್ತಾ ನೋಡೋದಾದ್ರೆ, ಬಸವಣ್ಣ ಅವ್ರದ್ದು ಒಂದು ವಾಕ್ಯ ಇದೆ, ಹೊರಗೆ ಮಿಂದು ಒಳಗೆ ಮೀಯದವರ ಅಂತ. ಹಂಗೆ ನಿಮ್ಮ ಕವಿತೆಗಳಲ್ಲೂ ಕೂಡ ನಿಮ್ಮ ಒಳಗನ್ನ ನೀವು ತೆರೆದಿಟ್ಟಿದ್ದೀರಾ ಅಂತ ಅನ್ಸ್ಬೋದು. ಸೊ ಆ ಕವಿತೆಗಳನ್ನ ರಚಿಸುವಾಗ ನಿಮಗಿದ್ದ ಒಂದು ಧ್ಯೇಯತೆ ಇದೆಯಲ್ಲ, ಅದ್ರ ಬಗ್ಗೆ ನೀವು ಏಕಾಂತದಲ್ಲಿ ಬರ್ದದ್ದ ಅಥವಾ ಒಂದಷ್ಟು ಅನುಭವಗಳನ್ನ ಮೆಲುಕು ಹಾಕ್ತಾ ಬರ್ದದ್ದ, ಹೇಗೆ ರಚಿತವಾಯಿತು ಕವಿತೆಗಳು ಅಂತ? ಅಂದ್ರೆ ಕವಿತೆಗಳು ಅಂತ ಹೇಳಿ ನಾನು ಕವಿತೆ ಬರಿಬೇಕು ಅಂತ ಯಾವತ್ತೂ ಕೂತ್ಕತಿರ್ಲಿಲ್ಲ. ಏನೋ ಯೋಚನೆ ಮಾಡ್ತಿರ್ತಾ ಇದ್ದೆ, ಅಥವಾ ಏನೋ ಪಾಠ ಮಾಡ್ತಿರ್ತಾ ಇದ್ದೆ, ಅಥವಾ ಏನೋ ಕೆಲಸ ಮಾಡ್ತಿರ್ತಾ ಇದ್ದೆ. ಮುಂಚೆ ಎಲ್ಲ ನಮ್ದು ಕೃಷಿಕ ಕುಟುಂಬ. ಈಗ ರಾಗಿ ಕುಯ್ಯೋ ಸಂದರ್ಭ ಇರ್ತಿತ್ತು. ಆ ರಾಗಿ ಕುಯ್ಯುವಂತ ಸಂದರ್ಭ ಇರ್ಬೋದು, ಅಥವಾ ಕಣ ಮಾಡುವಂತ ಸಂದರ್ಭ ಇರ್ಬೋದು. ಏನೋ ಯೋಚನೆ ಆಗ್ತಿತ್ತು, ಯಾರೋ ಮಾತಾಡಿದ್ದು, ಯಾರೋ ಹೇಳಿದ್ದು, ಅಥವಾ ಏನೋ ಮೈಂಡಿಗೆ ಟ್ರಿಗರ್ ಆಗ್ತಿತ್ತು. ಅದನ್ನ ಹಾಗೆ ಇಟ್ಕೊಳ್ತಾ ಇದ್ದೆ. ಅದನ್ನ ಹಾಗೆ ಇಟ್ಕೊಂಡು ಅದು ಒಂದು ಅಂದರವಾಗಿ ಬೆಳಿಬೇಕದು. ಒಂದು ಚಪ್ರವಾಗಿ ಒಳಗಡೆನೆ ಬೆಳ್ಕೊಳ್ತಾ ಅದು ಹೇಗೆ ಕಾಯಿನ ಕಾಯಲಕ್ಕಿದ್ರೆ ಹಣ್ಣು ರುಚಿಯಾಗಲ್ಲ, ಅದು ಮಾಗ್ಬೇಕು ಗಿಡದಲ್ಲೇ. ಹಾಗಾಗಿ ನನ್ನ ಮನಸ್ಸೊಳಗೆ ಅದನ್ನ ಮಾಗಿಸ್ಕೊಳ್ತಾ ಇದ್ದೆ. ಒಂದಷ್ಟು ಪದಗಳು ಸಿಗ್ತಾ ಇದ್ವು ಅದಕ್ಕೆ. ಒಂದು ಸಂದರ್ಭದಲ್ಲಿ ಅದನ್ನ ಬರೀಲಿಕ್ಕೆ ಕೂತ್ಕೊಳ್ತಾ ಇದ್ದೆ. ಅಂದ್ರೆ ನಾನು ತುಂಬಾ ಬರ್ದಿರೋದೆಲ್ಲ ಮಧ್ಯರಾತ್ರಿನಲ್ಲೇ ಮಲ್ಗಿರ್ತಾ ಇದ್ದೆ. ಎಚ್ಚರ ಆಗ್ತಿತ್ತು. ಅವಾಗ ಏನಾದ್ರು ಬರಿಬೇಕಲ್ಲ ಅಂತ ಆಗ ನಾನು ಬರೀಲಿಕ್ಕೆ ಶುರು ಮಾಡಿದ್ದು. ಅಂದ್ರೆ ನಾನು ಬರ್ದಿದ್ದೆಲ್ಲ ಮಧ್ಯರಾತ್ರಿನಲ್ಲೇ ಕೆಲವು ತುಂಬಾ ಕವಿತೆಗಳನ್ನ. ಹಾಗಿದ್ರೆ ನಿಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕೋದಾದ್ರೆ ಹೇಗಿತ್ತು? ನಮ್ಮ ಬಾಲ್ಯ ಅಂತಂದ್ರೆ ನಮ್ದು ಒಂದು ಮಣ್ಣಿನ ಮನೆ, ಒಂದು ಸಗಣಿ ಸಾರಿಸಿದ ನೆಲ, ಚಿಕ್ಕ ಮನೆ. ತುಂಬಾ ಆಟ ಆಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಗೋಲಿ, ಬುಗುರಿ, ಚಿನ್ನಿದಾನ ಇರ್ಬೋದು, ಮರಕೋತಿ ಆಟ ಇರ್ಬೋದು. ಮನೇಲಿ ಸ್ವತಂತ್ರ ಇತ್ತು ನಮ್ಗೆ. ನಮ್ಮಂದೇನು ರಿಸ್ಟ್ರಿಕ್ಷನ್ ಮಾಡ್ತಾ ಇರಲಿಲ್ಲ ಆಟ ಆಡಕ್ಕೆ ಇರ್ಬೋದು. ಅದಕ್ಕೇನು ನಾವ್ ಹೆಂಗೆ ಇತ್ತು ಅಂತಂದ್ರೆ, ಈ ಗೋಲಿ ಆಡ್ಬೇಕಾದ್ರೆ 2 ಜೋಬುಗಳಲ್ಲಿ ತುಂಬ್ಕೊಂಡು ಓಡ್ತಿದ್ವಿ. ಅವಾಗ ಸೌಂಡ್ ಬರ್ತಾ ಇತ್ತು. ಅದಂತ ಕೇಳಿಕ್ ಚಂದ. ಯಾರು ಜಾಸ್ತಿ ಗೋಲಿ ಗೆದಿತಾನೋ ಅವನು ಹೀರೋ ಅಂತ ಅವತ್ತು. ಆಮೇಲೆ ಸ್ಕೂಲ್ ಮುಗಿದ ತಕ್ಷಣ ಏನ್ ಮಾಡ್ತಿದ್ವಿ, ಆಟ ಆಡೋಕ್ ಹೋಗ್ತಿದ್ವಿ. ಆಮೇಲೆ ಮನೆಗ್ ಬಂದು ಮಲ್ಕೊಳ್ತಾ ಇದ್ವಿ. ಹೆಂಗ್ ಮಲ್ಕೊಂಡಿರ್ತಿದ್ವಿ ಅಂದ್ರೆ, ಗೋಲಿಗಳಲ್ಲಿ ಹಾಸಿಗೆ ಮೇಲೆ ಬಿದ್ದಿರೋದು. ಅವ್ನ ಹಾಯ್ಕೊಂಡು ಮತ್ತೆ ಅಲ್ಲೂ ಸೇರಿಲ್ಲ, ಮುಖ ತೊಳಿತಾ ಇಲ್ಲ, ಏನಿಲ್ಲ, ಸೀದಾ ಆಟ ಆಡಕ್ಕೆ ಹೋಗ್ತಾ ಇದ್ವಿ. ಮತ್ತೆ ಮನೇಲಿ ಬಂದು ಗದ್ರಬೇಕು, ಸ್ಕೂಲಿಗೆ ಟೈಮ್ ಆಯ್ತು ಬಾ ಅಂತ ಗದ್ರದಾಗ ಅವಾಗ ಮತ್ತೆ ಮುಖ ತಕೊಂಡು ಅಲ್ಲುಜ್ಕೊಂಡು ಅವಾಗ ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು. ಆಮೇಲೆ ಒಂದು ಭಯ ಏನಿತ್ತು ಅಂತಂದ್ರೆ, ನಮ್ಗೆ ಈಜ್ ಕಲಿಬೇಕು ಅಂತ ಬಹಳ ಆಸೆ ಇತ್ತು. ಅಂದ್ರೆ ಮನೇಲಿ ಈಜ್ ಕಲಿಯೋದು ಅಂತಂದ್ರೆ ಒಂಥರ ಅವ್ರಿಗೆ ಭಯ. ಯಾಕೆಂತಂದ್ರೆ ನಮ್ಮೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಥವಾ ಇದೇನು ಇರ್ತಿರ್ಲಿಲ್ಲ. ಕೆರೆಗೆ ಹೋಗ್ತಿದ್ವಿ. ಕೆರೆಲಿ ಹೆಂಗೆ ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳಿರ್ತಿದ್ವು, ಟ್ಯಾಕ್ಟ್ರಿ ಗುಂಡಿಗಳು ಅಂತ. ಆ ಗುಂಡಿಗಳೆಲ್ಲ ಬಿದ್ದು ಏನಾರ ಮಾಡ್ಕೊಂಡ್ರೆ ಅಂತ. ಒಂದ್ ದಿವಸ ಏನ್ ಮಾಡಿದ್ವಿ, ನಾವು ಕದ್ದು ಮುಚ್ಚಿ ಹೋಗ್ತಾ ಇದ್ವಿ. ಹೆಂಗೆ ಹೋದ್ರು ಕೂಡ ನಮ್ಮನ್ ಗುರ್ತಿರ್ತಿದ್ದ ಹೆಂಗೆ ಅಂತಂದ್ರೆ, ಉಡ್ದಾರ ಇರ್ತಿತ್ತಲ್ಲ, ಉಡ್ದಾರ ಒದ್ದೆ ಆಗಿರ್ತಿತ್ತು. ನಾವೇನೇ ಬಟ್ಟೆ ಒಣಗಿಸ್ಕೊಂಡ್ರು ಉಡ್ದಾರ ಒದ್ದೆ ಆಗಿರ್ತಿತ್ತು. ಹಾಗಾಗಿ ಅದ್ ನಮ್ಮ ಕಂಡು ಹಿಡಿತಾ ಇದ್ರು. ಒಂದ್ ದಿವ್ಸ ಅಂತೂ ಬಟ್ಟೆಗಳನ್ನ ಪೂರ್ತಿ ಯಾರೋ ಹೊತ್ಕೊಂಡು ಹೋಗ್ಬಿಡಿದ್ರು. ಅವಾಗ ಸಂಜೆ ತನಕ ಅಲ್ಲೇ ಕೆರೆ ಒಳಗೆ ಇದ್ದು ಮನೆಯವ್ರು ಬಂದು ಹುಡುಕಾಡ್ಕೊಂಡ್ ಬಂದಾಗ ಅವಾಗ ಇದಾಯ್ತು. ಹಾಗೆ ಬಾಲ್ಯ ಇತ್ತು. ಆಮೇಲೆ ಸಾಹಿತ್ಯ ಅನ್ನುವಂತ ವಿಚಾರಕ್ಕೆ ಬರೋದಾದ್ರೆ, ನಮ್ಮೂರಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ನಮ್ಗೆ ಅದೇ ಪ್ರಪಂಚ. ಕತೆ ಪುಸ್ತಕಗಳಿರ್ತಿದ್ವು. ಈಸೋಪನ ನೀತಿ ಕಥೆಗಳಿರ್ಬೋದು, ಪಂಚತಂತ್ರದ ಕಥೆಗಳಿರ್ಬೋದು, ಆಮೇಲೆ ಇನ್ನು ಹಲವಾರು ಕತೆ ಪುಸ್ತಕಗಳಿರ್ತಿದ್ವು. ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ನೋಟ್ಸ್ ಮಾಡ್ತಾ ಇದ್ರೆ ಅಥವಾ ಏನೋ ಓದ್ತಾ ಇದ್ರೆ, ನಾನು ಕತೆ ಪುಸ್ತಕ ಇಟ್ಕೊಂಡು ಓದುವಂತ ಅಭ್ಯಾಸ ಇತ್ತು ನನಗೆ. ನಾನು ಕತೆ ಪುಸ್ತಕ ಇಟ್ಕೊಂಡು ಓದ್ತಿದ್ದೆ. ಊರಲ್ಲಿ ಎಲ್ಲರೂ ಸ್ಕೂಲಲ್ಲಿ ನೋಟ್ಸ್ ಮಾಡಕ್ ಕೇಳ್ತಾ ಇದ್ರು. ನಂಗೆ ನೋಟ್ಸ್ ಮಾಡೋದು ಅಂದ್ರೆ ಇಷ್ಟ ಇರ್ಲಿಲ್ಲ. ಇದುವರೆಗೂ ನಾನು ಒಂದು ನೋಟ್ಸ್ ಮಾಡಿಲ್ಲ. ಅವರು ಯಾಕೆ ಅಂದ್ರೆ, ನಾನು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟು ಅಲ್ಲ, ತುಂಬಾ ಅವರೇಜ್ ಅಂದ್ರೆ ತುಂಬಾ ಡಲ್ ಸ್ಟೂಡೆಂಟು ಅಲ್ಲ, ಒಂದು ಅವರೇಜ್ ಸ್ಟೂಡೆಂಟ್ ನಾನು. ಹಾಗಾಗಿ ಯಾಕೆ ನೋಟ್ಸ್ ಮಾಡಲ್ಲ ಅಂತ ಹೇಳಿ ಡೈಲಿ ಓದೋಗ್ ಬಿಡೋರು. ಆಮೇಲೆ ಅದೊಂದು ನನ್ಗೆ ಆಗಿತ್ತು. ಅಂದ್ರೆ ನಾನು ಪಾಠ ಮಾಡೋದನ್ನ ಕೇಳ್ಕೊಳ್ತಿದ್ದೆ ಬಿಟ್ರೆ ನೋಟ್ಸ್ ಅಂತೂ ಮಾಡ್ತಿರ್ಲಿಲ್ಲ. ಆಮೇಲೆ ಕತೆ ಪುಸ್ತಕಗಳನ್ನ ಓದ್ತಿದ್ದೆ, ತುಂಬಾ ಓದ್ತಾ ಇದ್ದೆ. ಆ ಲೈಬ್ರರಿ ಅವ್ರು ಏನನ್ನೋರು, ನಿಮ್ ಮಗ ತುಂಬಾ ಚೆನ್ನಾಗಿ ಓದ್ತಾನಪ್ಪ ಅಂತಂದ್ರು. ಅದೇ ಸ್ಕೂಲಲ್ಲಿ ಏನನ್ನೋರು, ನಿಮ್ ಮಗ ನೋಟ್ಸೇ ಮಾಡಲ್ಲ. ಹೀಗಿತ್ತು ಬಾಲ್ಯ. ಕಾವ್ಯ ರಚನೆ ಒಂದು ಅಭಿರುಚಿ, ನಿಮ್ ಇಷ್ಟದ ಅಭಿರುಚಿ ಒಂದಾದ್ರೆ,
ಅದಲ್ಲದೆ ಬೇರೆ ಅಭಿರುಚಿಗಳು, ನಿಮ್ಮ ಹವ್ಯಾಸಗಳನ್ನ ತಿಳ್ಕೊಳ್ಳೋದಾದ್ರೆ? ಸಿನಿಮಾಗಳನ್ನ ಅತಿ ಹೆಚ್ಚಾಗಿ ನೋಡ್ತೀನಿ ನಾನು. ಆಮೇಲೆ ಅದಲ್ಲದೆ ನನಗೆ ಈ ಟ್ರಾವೆಲಿಂಗ್ ಅಂದ್ರೆ ಬಹಳ ಇಷ್ಟ. ಸುತ್ತಾಡೋದು, ಅಲೆಮಾರಿತನ ಅಂದ್ರೆ ಇಷ್ಟ. ಟ್ರೆಕ್ಕಿಂಗ್ ಹೋಗ್ತಿರ್ತೀನಿ. ಆಮೇಲೆ ಫೋಟೋಗ್ರಫಿ ಅನ್ನುವಂಥದ್ದು ನನಗೆ ಒಂದು ಹವ್ಯಾಸ. ಫೋಟೋಗ್ರಫಿ, ಹಕ್ಕಿಗಳ ಫೋಟೋ ಇರ್ಬೋದು ಅಥವಾ ಸೂರ್ಯೋದಯ ಸೂರ್ಯಾಸ್ತದ ಫೋಟೋಗಳಿರ್ಬೋದು, ಇವುಗಳನ್ನ ಫೋಟೋಗ್ರಫಿ ನನ್ನ ಹವ್ಯಾಸ. ಈ ಕಾವ್ಯವನ್ನ ಬಿಟ್ಟು ಇಷ್ಟು. ಕಾವ್ಯ ರಚನೆ ಅಂತ ತಗೊಂಡಾಗ ಇಂತಿಷ್ಟೇ ಸಮಯ ಅಥವಾ ಆ ತಯಾರಿ, ಆ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಸಮಯ ತಗೊಳ್ಬೋದು, ಅಥವಾ ಅದಕ್ಕೆ ಎಲ್ಲೇನೇ ಇಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಕಾವ್ಯ ಅಂತ ಅನ್ನುವಂಥದ್ದು ನನಗೆ ಅನ್ಸೋ ಮಟ್ಟಿಗೆ ತಯಾರಿ ಇಲ್ದಲೇ ಬರುವಂತ ಒಂದು ಪ್ರಕ್ರಿಯೆ ಅದು. ಯಾಕೆಂತಂದ್ರೆ ನಾವು ಬರಿತೀನಿ ಅಂತ ಕೂತ್ಕೊಂಡಾಗ ಅಲ್ಲಿ ಏನೋ ಬರ್ದೇ ಇರುವಂತ ವಿಚಾರಗಳಿದೆ. ಯಾಕೆಂದ್ರೆ ನನಗೆ ಒಂದು ಥೀಮ್ ಅಂತ ರೆಡಿ ಮಾಡ್ಕೊಳ್ತಿದ್ದೆ ನಾನು. ಹೀಗೆ ಬರಿಬೇಕು, ಈ ವಿಚಾರ ಬರಿಬೇಕು ಅಂತ ಹೇಳಿದ್ನಲ್ಲ ನಾನು. ಏನೋ ಕೆಲಸ ಮಾಡ್ಬೇಕಾದ್ರೆ, ಏನೋ ಯೋಚನೆ ಮಾಡ್ಬೇಕಾದ್ರೆ ಅದು ಒಂದು ಪದ ಮೈಂಡಲ್ಲಿ ಟ್ರಿಗರ್ ಆಗಿರೋದು. ಆ ಪದವನ್ನ ಹಿಡ್ಕೊಂಡು ಹಲವಾರು ಪದಗಳನ್ನ ರೂಢಿಸ್ಕೊಳ್ತಾ ಇದ್ದೆ. ಕೆಲವೊಂದು ಸರ್ತಿ ಏನಾಯ್ತು ಅಂದ್ರೆ ಆ ಥೀಮ್ ಕೆಲವು ಪದಗಳು ಸಿಗ್ತಾನೆ ಇರ್ಲಿಲ್ಲ ನನಗೆ. ಎಷ್ಟೊಂದು ಕವಿತೆಗಳು ಹಂಗೆ ಸಿಗ್ದಾನೆ ಹಂಗೆ ಉಳ್ಕೊಂಡಿರುವಂತ ಕವಿತೆಗಳು ಇದಾವೆ. ಇನ್ ಕೆಲವು ಏನಾಗ್ತಿತ್ತು, ಪದಗಳು ಸಿಗವು. ಆವಾಗ ಏನಾಗ್ತಿತ್ತು, ಖುಷಿ ಆಗ್ತಿತ್ತು. ಎಂತ ಒಳ್ಳೆ ಕವಿತೆ ಬಂತಲ್ಲ, ಖುಷಿ ಆಗ್ತಿತ್ತು. ಸರ್, ನೀವು ಬಾಲ್ಯದ ದಿನಗಳಲ್ಲಿ ಅಷ್ಟು ತುಂಟತನ ಇಟ್ಕೊಂಡು ಮತ್ತೆ ಕಥೆಗಳನ್ನ ಓದೋದ್ರ ಮೂಲಕ ಅಂತಾನು ಹೇಳಿದ್ರಿ. ಸೊ ಈ ಎರಡರ ಮಿಶ್ರಣ ಮತ್ತೆ ಹಳ್ಳಿ ವಾತಾವರಣ, ನಿಮ್ಮ ಕವಿತೆಗಳಲ್ಲೂ ಪ್ರಕೃತಿ ಸೊಬಗನ್ನ ಒಂದಷ್ಟು ವ್ಯಕ್ತಪಡಿಸಿದ್ದೀರಾ. ಸೊ ಆ ಹಳ್ಳಿ ವಾತಾವರಣದಿಂದ ಈ ಒಂದು ಗಂಭೀರತೆಯೆಡೆಗೆ ಕವಿತೆಗಳಲ್ಲಿ ವಿಚಾರಗಳನ್ನ ತರೋದಿರ್ಬೋದು, ಅದು ಹೇಗೆ ಸಾಧ್ಯ ಆಯ್ತು ಅಂತ? ಅಂದ್ರೆ ನಾನು ಮೊದಲನೇ ಕವಿತೆ ಬರೆದಿದ್ದು PUC ನಲ್ಲಿ, ಸೆಕೆಂಡ್ PUC ನಲ್ಲಿ. ಅಂದ್ರೆ ನಮ್ಮ ಗುರುಗಳೊಬ್ರು ಇದ್ರು, ರಾಘವೇಂದ್ರ ಸರ್ ಅಂತ ಹೇಳಿ. ಅವರು ಒಂದು ಸಂಚಿಕೆ ಮಾಡೋಣ, ಕಾಲೇಜ್ ಸಂಚಿಕೆ ಮಾಡೋಣ ಅಂತ. ನಮ್ದು ಹಳ್ಳಿ ಕಾಲೇಜ್ ಇದೆ, ನಮ್ಮೂರಲ್ಲೇ ಕಾಲೇಜ್ ಇತ್ತು, ನಮ್ಮೂರಲ್ಲೇ ಓದಿದ್ದು. ಹಾಗಾಗಿ ನಾನು ಕಾಮರ್ಸ್ ವಿದ್ಯಾರ್ಥಿ. ಮೂಲತಃ ನಾನು ಕಾಮರ್ಸ್ ವಿದ್ಯಾರ್ಥಿ. ಒಂದು ಕವನ ಒಂದು ಕಾಲೇಜು ಸಂಪುಟ ಅಥವಾ ಕಾಲೇಜ್ ಸಂಚಿಕೆ ಅಂತ ಮಾಡೋಣ, ವಾರ್ಷಿಕ ಸಂಚಿಕೆ ಅಂತ. ಏನಾದ್ರು ಬರ್ಕೊಡಿ ಅಂತ ಹೇಳ್ತಾ ಇದ್ರು, ಎಲ್ರು ಬರ್ಕೊಡಿ ಅಂತ. ನಾನು ಒಂದು ಕವಿತೆ ಬರ್ದಿದ್ದೆ. ಆಮೇಲೆ ಯಾರೋ ಒಬ್ರು ಏನಂದ್ರು, ಎಲ್ಲಿ ಕದ್ದೆ ಇದನ್ನ ಅಂತ. ಎಲ್ಲಿ ಕದ್ದಿದ್ದಲ್ಲ, ನಾನೇ ಬರ್ದಿದ್ದು. ಆಮೇಲೆ ಅವ್ರು ಏನಂದ್ರು, ಚೆನ್ನಾಗಿದೆ, ಆದ್ರೆ ಇನ್ನು ಏನಾದ್ರು ಬರಿಬೇಕು, ಚೆನ್ನಾಗಿ ಬರಿಬೇಕು ಅಂತ ಹೇಳ್ತಾ ಇದ್ರು. ಅವಾಗಿಂದ ನಾನು ಬರೆಯಲಿಕ್ಕೆ ಶುರು ಮಾಡಿದ್ದು. ಆಮೇಲೆ ಡಿಗ್ರಿ ಹೋದಾಗ, ಡಿಗ್ರಿನಲ್ಲಿ ನನಗೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು. ಯಾರು ಕೇಳೋದಾಗ್ಲಿ ಅಥವಾ ಯಾರು ಹೇಳೋದಾಗ್ಲಿ ಈ ತರ ಇರ್ಲಿಲ್ಲ. ಹಾಗಾಗಿ ಅಲ್ಲಿ ನಾನು ಡಿಗ್ರಿಗೆ ಹೋದಾಗ ನನ್ನ ಸಂಪೂರ್ಣ ಕಾವ್ಯದ ವಿಚಾರನ ನಿಂತು ಹೋಯ್ತು. ಮತ್ತೆ ನಾನು ಬರ್ದಿದ್ದೆ ಯಾವಾಗ ಅಂದ್ರೆ PG ನಲ್ಲಿ ಇದ್ದಾಗ, MA ಮಾಡ್ತಿರ್ಬೇಕಾದ್ರೆ. ಆಮೇಲೆ ಯಶವಂತ್ ಕುಮಾರ್ ಸರ್ ಅಂತ ಒಬ್ಬಿದ್ರು, ಅವರು ಕೇಳ್ತಿದ್ರು, ನೀನ್ ಕವಿತೆಗಳನ್ನು ಬರೀತಿಲ್ಲ ಹೇಳೋ ಅಂತ. ಅದಾದ್ಮೇಲೆ ಏನ್ ಮಾಡೋರು ಅಂತಂದ್ರೆ, ಅವರು ನಾನ್ ತಿದ್ದಲ್ಲ. ಯಾಕೆಂದ್ರೆ ಒಂದು ಮಗುನ ಸೃಷ್ಟಿ ಮಾಡಿದಾಗ ತಂದೆ ತಾಯಿ ಹೇಗೆ ಆಕಾರ ಕೊಡ್ತಾರೋ ಹಾಗೆ ಇರ್ಬೇಕು, ಹೊರಗಿನವ್ರು ಯಾರು ಅದಕ್ಕೆ ಮಾಡಬಾರ್ದು. ಹಾಗೆ ಒಂದು ನಿನ್ನ ಕವಿತೆ ಅದು, ನೀನೇ ಒಂದು ರೂಪ ಕೊಡ್ಬೇಕು, ನೀನೇ ಒಂದು ಆಕಾರ ಕೊಡ್ಬೇಕು, ನಿನ್ ಸ್ವಂತಿಕೆಲ್ಲ ಇರ್ಬೇಕು, ನಾನ್ ತಿದ್ದಲ್ಲ. ಆಮೇಲೆ ಒಂದ್ ಸರ್ತಿ ಒಂದ್ ಫಂಕ್ಷನ್ ಅಲ್ಲಿ ಏನ್ ಮಾಡುದು, ನಾನು ಅದು ಪರಿಸರ, ಸಮಾಜ, ಅದು ಇದು ಅಂತ ಬರೀತಾ ಇದ್ದೆ. ಒಂದು ಫಂಕ್ಷನ್ ಅಲ್ಲಿ ಪ್ರಕಾಶ್ ಮಂಟೇದ ಅಂತ, ನನ್ಗೆ ಪುಸ್ತಕ ಬೆನ್ನುಡಿ ಕೂಡ ಅವರೇ ಬರ್ದಿರೋದು, ಪ್ರಕಾಶ್ ಮಂಟೇದ ಸರ್ ಸಿಕ್ಕಿದ್ರು. ಒಂದ್ ಕವಿತೆ ಬರ್ದಿದ್ದೀನಿ ಸರ್ ನೋಡಿ ಅಂತ. ಅದ್ ನೋಡಿದ್ರೆ, ಇದೆಲ್ಲ ಏನಕ್ಕೋ, ಸಮಾಜ, ಸಂವೇದನೆ, ಅದನ್ನ ಹೇಳಕ್ ತುಂಬಾ ಜನ ಇದ್ದಾರೆ. ನಿನ್ನ ಆರಂಭದ ಕವಿ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ, ನಿನ್ನ ಬದುಕನ್ನ ಹೇಳು, ನಿನ್ನ ಬದುಕನ್ನ ಹೇಳು, ನಿನ್ನ ವಿಚಾರಗಳನ್ನ ಹೇಳು, ನೀನು ಓದ್ಕೋ, ನೀನು ಬರ್ಕೋ ಫಸ್ಟ್ ಅಂತಂದ್ರು. ಅಲ್ಲಿಂದ ನನ್ನ ಅಲೆಮಾರಿಯೊಬ್ಬನ ಕಣ್ಣ ಕಾಲಕ್ಕೆ ಒಂದು ರೂಪ ಸಿಗ್ತಾ ಹೋಯ್ತು ಅಂತ ಹೇಳಿ. ಆಮೇಲೆ ನನಗೆ ಮೊದಲನೇ ಕವಿಗೋಷ್ಠಿಯಲ್ಲಿ ಅಂತಂದ್ರೆ ಮೈಸೂರಿನಲ್ಲಿ ಒಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂತ ಹೇಳಿ, ಅಲ್ಲಿ ನಾನು ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ತೆಲುಗು ವಿದ್ಯಾರ್ಥಿ ಆಗಿದ್ದೆ. ಆಗ ಮೈಸೂರಿನಲ್ಲಿ ಬಸವರಾಜ್ ಬಿ ಕಂದ ಅಂತ ಹೇಳಿ ಅವರು ಮೊದಲನೇ ಅವಕಾಶ ಕೊಡ್ತಿದ್ರು. ಅಲ್ಲಿ ಮೇಡಮ್ ಒಬ್ರು, ತುಂಬಾ ಚೆನ್ನಾಗಿದೆ ಕವಿತೆ ನಿಂದು, ಅಕಸ್ಮಾತ್ ಸ್ಪರ್ಧೆ ಆಗಿರೋ ನಿನ್ಗೆ ಫಸ್ಟ್ ಪ್ರೈಸ್ ಕೊಡ್ತಿದ್ದೆ ಅಂತ, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತಂದ್ರೆ. ಅಂದ್ರೆ ಒಬ್ರು ಹೊಗಳೋದ್ಕಿಂತ ಅಥವಾ ಒಬ್ರಿಗೆ ಕವಿತೆಗಳು ಮುಟ್ಟೋದ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾಗಿಲ್ಲ ಅಂತ. ಹಾಗೆ ನನ್ನ ಕವಿತೆಗಳು ಒಂದು ಸಮಾಜಕ್ಕೆ ಬಂದಿತ್ತು. ಸೊ ಒಂದು ಸಮಾಜ ದೃಷ್ಟಿಕೋನಕ್ಕೂ ಮೊದಲು ನಮ್ಮೊಳಗನ್ನ ನಾವು ಕಂಡ್ಕೋಬೇಕು ಅನ್ನೋ ಒಂದು ವಿಚಾರ ನಿಮ್ಮ ಕವಿತೆಗೆ ಒಂದು ಬುನಾದಿ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಸರ್, ಮುಂದೆ ಹೋಗ್ತಾ ನೋಡೋದಾದ್ರೆ, ನಿಮ್ಮ ಈಗ ತುಂಬಾ ಜನರ ಹೆಸರುಗಳನ್ನ ಹೇಳಿದ್ರಿ, ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಂತಹ ಗುರುಗಳ. ಸೊ ಅದೇ ರೀತಿ ನಿಮ್ಮ ಕುಟುಂಬ ವರ್ಗ ಹೇಗಿತ್ತು ಸಪೋರ್ಟಿವ್ ಆಗಿ ಅಂತ? ಕುಟುಂಬ ವರ್ಗ, ಯಾವುದೇ ಬರಹಗಾರನಿಗೂ ಕುಟುಂಬ ವರ್ಗ ಅಷ್ಟು ಸಪೋರ್ಟಿವ್ ಆಗಿರಲ್ಲ ನನ್ಗೆ ಅನ್ಸೋ ಮಟ್ಟಿಗೆ. ಆದ್ರೆ ಏನಪ್ಪಾ ಅಂತಂದ್ರೆ, ನನ್ನ ತಾತ ಇದ್ರು,
ನಮ್ಮ ತಾತ ಮುಂಚೆ ಚಿಕ್ಕ ವಯಸ್ಸಿದ್ದಾಗ ನಾನು 2ನೇ ಕ್ಲಾಸ್ ಇದ್ದಾಗ ತೀರ್ಕೊಂಡಿದ್ರು, ನೆನಪಿದೆ ಇನ್ನು. ಅವರು ಮಡ್ಲಲ್ಲಿ ಹಾಕೊಂಡು ಹಾಡುಗಳನ್ನ ಹೇಳ್ತಾ ಇದ್ರು, ಒಳ್ಳೆ ಹಾಡುಗಳನ್ನ ಹೇಳ್ತಾ ಇದ್ರು, ಮಡ್ಲಲ್ಲಿ ಹಾಕೊಂಡು ಹಾಡುಗಳನ್ನ ಹೇಳ್ತಾ ಇದ್ರು, ಇದು ನೆನಪಿದೆ. ಆಮೇಲೆ ಅಮ್ಮ ತುಂಬಾ ಒಳ್ಳೆ ಕಥೆಗಾರ್ತಿ, ಅಂದ್ರೆ ಕತೆಗಳನ್ನ ಹೇಳ್ತಿದ್ರು, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಕತೆಗಳನ್ನ ಹೇಳ್ತಿದ್ರು. ಆ ಕತೆಗಳನ್ನ ಕೇಳ್ಕೊಂಡು ಬೆಳೆದಂತು ನಾನು. ಅದು ಒಂದು 8ನೇ ಕ್ಲಾಸ್ ಒಂದು ಕತೆ ಬರೆಯುವ ಸ್ಪರ್ಧೆ ಅಂತ ಒಂದು ಮಾಡ್ತಾರೆ. ಆ ಕತೆ ಬರೆಯುವ ಸ್ಪರ್ಧೆಗೆ 2nd ಪ್ರೈಸ್ ಬಂದಿತ್ತು, ಇನ್ನು ನನಗೆ ನೆನಪಿದೆ. ಪ್ರಶಸ್ತಿ ಪತ್ರ ಮನೇಲಿದೆ ಇನ್ನು. ಹಾಗೆ ನನ್ನ ಕುಟುಂಬ ವರ್ಗ ನನ್ಗಿದಾಗಿದ್ದು. ಆಮೇಲೆ ಅಪ್ಪ ಏನು ಅಂತಂದ್ರೆ, ಅಪ್ಪ ಸ್ವಲ್ಪ ಸ್ಟ್ರಿಕ್ಟು ಅಮ್ಮಂಗಿಂತ. ಅಮ್ಮ ನನಗೆ ಪ್ರೀತಿ ಮಾಡೋರು, ಅಂದ್ರೆ ಅಪ್ಪ ಸ್ಟ್ರಿಕ್ಟು. ಏನಂತಂದ್ರೆ ಬದುಕು ನೋಡ್ಕೊಳ್ಳಿ ಫಸ್ಟು ಅಂತ, ಇದೆಲ್ಲ ಯಾಕೆ ಬೇಕು. ಆದ್ರೆ ಪುಸ್ತಕ ಬಂದಾಗ ಒಂದ್ ದಿವಸ ಸುಮ್ಮನೆ ನೋಡ್ತಾ ಇದ್ದೆ, ಕೃತಿ ಬಂದಿತ್ತು, 1-2 ಬಾಕ್ಸಲ್ಲಿ ಇಟ್ಟಿದ್ದೆ, ತಗೊಂಡು ಹಿಂಗ್ ಪುಸ್ತಕದ ಪೇಜ್ ತಿರುವಾಗ್ತಿದ್ರು. ಅವಾಗ ನನ್ಗೆ ಖುಷಿ ಆಯ್ತು, ಪರವಾಗಿಲ್ಲ ಅಂತ ಹೇಳಿ. ತುಂಬಾ ಒಂದು ಏನು ಮನಸ್ಸಿಗೆ ನಿರಾಳತೆ. ಹೌದು, ಅವರು ಏನಕ್ಕೆ ಬರೀತಾನೆ, ಸುಮ್ನೆ ಯಾರು ಓದ್ತಾರೆ, ಏನ್ ಬರಿಬೇಕು, ಬದುಕು ನೋಡ್ಕೊಳ್ಳೋದ್ ಬಿಟ್ಟು ಜೀವನ ಕಟ್ಕೊಳ್ಳೋದ್ ಬಿಟ್ಟು ಇವನ್ನೆಲ್ಲ ಯಾಕೆ ಮಾಡ್ತಾನೆ ಅಂತಿದ್ದಂತವ್ರು ಪುಸ್ತಕ ತೆಗೆದು ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಯ್ತು. ಎಷ್ಟೆಲ್ಲ ವಿರೋಧಗಳಿದ್ರು ಅದೊಂದು ನಿಮಗೆ ಒಂದು ಸಮಾಧಾನ ತಂದ್ಕೊಡುವಂತ ಕ್ಷಣ. ಸೊ ಹಾಗಿದ್ರೆ ನಿಮ್ ಕವಿತೆಗಳಲ್ಲಿ ಮತ್ತೊಂದು ಕವಿತೆ ಇದೆ, ಅವ್ವ ಅನ್ನೋದು. ಮತ್ತೆ ಇನ್ನೊಂದು ವಿಶಿಷ್ಟವಾದ ಕವಿತೆ, ನನ್ಗೆ ಪರ್ಸನಲಿ ಇಷ್ಟ ಆಯ್ತು, ಮಾಸ್ತವ್ವ ಅಂತ. ಅದರ ಬಗ್ಗೆ ಹೇಳ್ಬೋದಾ ಒಂದಷ್ಟು? ಏನ್ ಅದರ ಸ್ವಾರಸ್ಯಕರ ಸಂಗತಿಗಳು? ಅಂದ್ರೆ ಊರಲ್ಲಿ ಒಂದು ಮಾಸ್ತವ್ವನ ವಿಗ್ರಹ ಇದೆ. ಮಾಸ್ತಿಗುಡಿ ಅಥವಾ ಮಾಸ್ತವ್ವನ ಗುಡಿ ಅಂತಾನೆ ಕರೀತಾರೆ. ಆ ಕಲ್ಲನ್ನು ಇವತ್ತು ನಾವು, ಅದು ತುಂಬಾ ದೊಡ್ಡ ವಿಗ್ರಹ, ಅದು ಹೆಚ್ಚು ಕಡಿಮೆ ಗಂಗರ ಕಾಲದ್ದು. ನನ್ನ ಶಾಸನಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ನನ್ನ MA ಡೆಸರ್ಟೇಷನ್ ಕೂಡ ಆಗಿರೋದು ಕೊಳಗುಂದ ಗ್ರಾಮದ ಶಾಸನಗಳು, ಸಾಂಸ್ಕೃತಿಕ ಅಧ್ಯಯನ ಅಂತ. ಆ ಶಾಸನ ಸಂಪೂರ್ಣ ತೆಗಿಬೇಕು ಅಂತ, ಅದು ಹೆಚ್ಚು ಕಡಿಮೆ ಇದು ಒಂದು ಕತ್ತಿನ ಮಟ್ಟ ಪೂರ್ತಿ ಮುಚ್ಕೊಂಡೋಗಿತ್ತು. ಹೇಗಾದ್ರೂ ಮಾಡಿ ಅದಕ್ಕೆ ಶಾಸನ ಎತ್ ನಿಲ್ಲಿಸ್ಬೇಕು ಅನ್ನುವಂಥ ನಮ್ಗೆ ಕನಸಿತ್ತು. ತುಂಬಾ ಸರ್ತಿ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಜನ ವಿರೋಧ ಇತ್ತು. ಯಾಕೆಂತಂದ್ರೆ ಅದು ಯಾವ ಕಾಲದಲ್ಲಿ ಮುಚ್ಕೊಂಡೋಗಿರೋದೇನೋ, ನೀವ್ ಯಾಕೆಲ್ಲ ಇದು ಮಾಡ್ತೀರಿ, ಹಾಗೆ ಹೀಗೆ, ಅದಕ್ಕೆ ಅಭಿಷೇಕ ಮಾಡಿಸ್ಬೇಕು, ಹಾಗೆ ಮಾಡಿಸ್ಬೇಕು, ಮೌಢ್ಯಗಳಿರ್ತಾವಲ್ವಾ, ಆ ಮೌಢ್ಯಗಳನ್ನ ಒಂದು ಹೇಳ್ತಿದ್ರು, ನಮ್ಮ ಮೇಲೆ ಹೇರ್ತಿದ್ರು. ಆದ್ರೂ ಒಂದ್ಸರ್ತಿ ಏನಾಯ್ತು ಅಂದ್ರೆ, ಊರಲ್ಲಿ ಜಾವಗಲ್ ಕಾಲೇಜಿಂದ, ಪಕ್ಕದೂರು ಜಾವಗಲ್ ಕಾಲೇಜಿಂದ ಒಂದು NSS ಕ್ಯಾಂಪ್ ಹಾಕಿದ್ರು. ಅವತ್ತು ಅದನ್ನ ಪೂರ್ತಿ ಗುಂಡಿ ತೆಗೆದು ಅದನ್ನ ಮತ್ತೆ ಎತ್ ನಿಲ್ಸಿ ಅದನ್ನ ನೆಟ್ಟಗ್ ಮಾಡಿದ್ವಿ. ಆಮೇಲೆ ಏನಾಗ್ತಿತ್ತು ಅಂದ್ರೆ, ನಾನು ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಓದ್ಬೇಕಾದ್ರೇನೆ ಕನ್ನಡ ಶಾಸನಗಳಲ್ಲಿ ಸಾಹಿತ್ಯ ಅಂತ ಒಂದು ಕಮ್ಮಟ ಆಯ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ. ಅಲ್ಲಿ BV ವಸಂತಕುಮಾರ್ ಸರ್ ಅಧ್ಯಕ್ಷರಾಗಿದ್ರು. ಅಲ್ಲಿ ಹೋದಾಗ ಅಲ್ಲಿ ಶಾಸನಗಳನ್ನ ಪರಿಚಯ ಮಾಡಿಸ್ತಾ ಇದ್ರು ನಮ್ಗೆ. ಹಾಗೆ ಶಾಸನಗಳನ್ನ ನೋಡ್ತಾ ನೋಡ್ತಾ ಅದರಿಂದ ಒಂದು ಕಥೆ ಇರ್ಬೋದಲ್ವಾ, ಪ್ರತಿಯೊಂದು ಶಾಸನಕ್ಕೂ ಒಂದೊಂದು ಕಥೆ ಇರ್ಬೋದಲ್ವಾ, ಹಾಗೆ ಆ ಕಥೆಗಳನ್ನ ಏನಿರಬಹುದು ಅಂತ ಹುಡುಕೊಂಡು ಹೋದಾಗ ನಮ್ಮೂರಲ್ಲೂ ಹೀಗೆ ಇದ್ದ ಶಾಸನಕ್ಕೆ ಕಥೆ ಹೇಳ್ತಾ ಇದ್ರು. ಹೀಗಿತ್ತಂತೆ, ಹೀಗಿದ್ರಂತೆ, ಹೀಗಾಯ್ತಂತೆ, ಹೀಗಾಯ್ತಂತೆ ಅಂತ. ಆ ಹಿನ್ನೆಲೆಯಲ್ಲಿ ಬರೆದಂತ ಕವಿತೆ ಮಾಸ್ತವ್ವ. ಇನ್ನು ಅವ್ವ, ನಾನು ನೋಡ್ದಂಗೆ, ನಾನು ಕಂಡಂಗೆ ನಮ್ಮ ಅವ್ವ ಹೇಗಿದ್ರು ಅದನ್ನ ನಾನು ಬರ್ಕೊಂಡಿದ್ದೀನಿ. ಓಕೆ, ನಿಮ್ಮ ಕವಿತೆಗಳು ಮತ್ತೆ ಒಂದು ವಿಚಾರಧಾರೆ ಅಂತ ಬರೋದಾದ್ರೆ, ಈಗ ಸಾಮಾಜಿಕ ದೃಷ್ಟಿಕೋನ, ಹೋರಾಟಗಳು, ಇಷ್ಟೆಲ್ಲ ಪ್ರಸ್ತುತ ಸ್ಥಿತಿಯಲ್ಲಿ ಏನೇನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕವಿತೆಗಳನ್ನ ಬರೆದಿದ್ದೀರಾ. ಸೊ ಕವಿತೆಗಳು ಬದಲಾವಣೆ ತರುವಂತಹ ಒಂದು ಅಸ್ತ್ರಗಳಾಗುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಜನ ಓದ್ಬೇಕು ಅದನ್ನ. ಜನ ಓದ್ಲಿಲ್ಲ ಅಂತಂದ್ರೆ ಕವಿತೆಗಳು ವ್ಯರ್ಥ. ಎಷ್ಟು ಜನಕ್ಕೆ ಅದ್ ಮುಟ್ಟುತ್ತೆ ಅನ್ನೋದ್ರ ಮೇಲೆ ನಾವ್ ಎಷ್ಟು ಗಟ್ಟಿ ಕವಿ ಆಗ್ತೀವಿ ಅನ್ನೋದು ನಿಂತಿರುತ್ತೆ. ಆಮೇಲೆ ಸಮಾಜನ ತಿದ್ಕೊಂಬಂದಿರೋ ಸಾಹಿತ್ಯನೇ ಯಾವತ್ತು ಹಿಂದಿನ ಕಾಲದಿಂದನೂ. ಯಾಕೆಂತಂದ್ರೆ ಮುಂಚೆ ವೇದಗಳಾಗಿರ್ಬೋದು ಅಥವಾ ಬೇರೆ ಇದಾಗಿರ್ಬೋದು, ಏನ್ ಮಾಡ್ತಿದ್ರು ಅಂದ್ರೆ, ಇವತ್ತು ಸಂವಿಧಾನ ಇದೆ, ಕಾನೂನು ಇದೆ. ಅವತ್ತೇನ್ ಮಾಡ್ತಿದ್ರು ಅಂದ್ರೆ, ಆ ಕೆಲ್ಸವನ್ನ, ಸಂವಿಧಾನ ಅಥವಾ ಕಾನೂನಿನ ಕೆಲ್ಸವನ್ನ ಈ ಸಾಹಿತ್ಯ ಮಾಡ್ತಾ ಇತ್ತು ಅಂತ. ಏನಂದ್ರೆ, ಇದಕ್ಕೆ ಇಂಥ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಇರ್ತಿತ್ತು, ಇಂಥ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಇರ್ತಿತ್ತು ಅಂತ ಹೇಳಿ ಹಾಗೆ ಅವ್ರನ್ನ ಜನರಿಗೆ ನಿಯಂತ್ರಣ ಮಾಡ್ಕೊಂಡ್ ಬರ್ತಾ ಇತ್ತು. ಇವತ್ತು ಕಾನೂನು ಇದೆ, ಸಂವಿಧಾನ ಇದೆ, ಜೊತೆಗೆ ಬೋಳೆ ಶಂಕರ ಅಂತ ಒಂದು ನಾಟಕ ಇದೆ. ಅದ್ರಲ್ಲಿ ಹೇಳ್ತಾರೆ, ದಾರಿ ತಪ್ಪಿದವರಿಗೆ ಗಾದೆ ಬೋಲವರು ಬುದ್ಧಿ ಹೇಳ್ತಾರೆ, ಚಂದ್ರಶೇಖರ್ ಕಂಬಾರ್ ಅವರು. ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದು ಜನರನ್ನ ತಿದ್ದಬೇಕು, ಅವ್ರ ಮನಸ್ಸನ್ನ ಅಥವಾ ಅವರಲ್ಲಿರುವ ಮನುಷ್ಯತ್ವವನ್ನ ಅವರು ಎಚ್ಚರಗೊಳಿಸುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋದು ಮುಖ್ಯವಾದ ವಿಚಾರ. ಅಂದ್ರೆ ಈಗ ನನ್ನನ್ನ ಅತಿಯಾಗಿ ಕಾಡ್ದಂತ ಕವಿ ಅಂತಂದ್ರೆ, ನಾನು ಆಗ್ಲೇ ಹೇಳ್ದ ಹಾಗೆ ನನ್ನ ಆರಂಭದಲ್ಲಿ ಓದಂತ ಕಥೆಗಾರರು, ಕಾದಂಬರಿಕಾರರು ಅಂದ್ರೆ ಕುವೆಂಪು, ಬೇಂದ್ರೆ ಮತ್ತೆ ದೇವೇಂದ್ರ ಮಹಾದೇವ. ಆದ್ರೆ ಕವಿತೆಗಳು ಅಂತ ವಿಚಾರಕ್ಕೆ ಬಂದಾಗ ನನ್ನ ಕಾಡಿದಂದ್ರೆ ಅಡಿಗರು. ಅವರ ಭೂಮಿಗೀತ ಆಗಿರ್ಬೋದು, ಚಂಡಮದ್ದಲೆ ಆಗಿರ್ಬೋದು, ಹಿಮಗಿರಿಯ ಕಂದರ ಇರ್ಬೋದು,
ಈ ಕವಿತೆಗಳು ಎಷ್ಟಪ್ಪ ಧ್ವನಿ ಇದೆ ಅಂತಂದ್ರೆ ಅದರಲ್ಲಿ ಅದನ್ನ ನಾವು ಓದ್ ಹಾಗೆ ಅದ್ ವಿಚಾರ ಏನು ಅಂತಾನೆ ಅರ್ಥ ಆಗಲ್ಲ. ಅದ್ರಲ್ಲಿ ಒಳಗೆ ಆಳಕ್ಕೆ ಇಳಿಸ್ಕೊಳ್ತಾ ಹೋಗ್ತಾರ ಅವರು. ಚಂಡೆ ಮುದ್ದಲೆ ಅನ್ನುವಂತ ಕವನ ಸಂಕಲನದಲ್ಲಿ ಹಿಮಗಿರಿಯ ಕಂದರ ಅಂತ ಒಂದು ಕವಿತೆ ಇದೆ. ಅದಂತೂ ತುಂಬಾ ಕಾಡುತ್ತೆ ನಮ್ಮನ್ನ. ಹಿಮಗಿರಿಯ ಕಂದರ, ಕಂದರ, ದರ, ರ ಹೀಗೆ. ಅಂದ್ರೆ ಅವರು ಪ್ರಾಯೋಗಿಕವಾಗಿ ಕವಿತೆಗಳನ್ನ ಬರೆದಂತ ಒಬ್ಬ ಮಹಾಶಯರು. ಹಾಗಾಗಿ ನನ್ನನ್ನ ಗಟ್ಟಿಗೊಳಿಸಿದ್ದು ಅಂತಂದ್ರೆ ನಾನು ಅಡಿಗರ ಕವಿತೆಗಳನ್ನ ತುಂಬಾ ಓದ್ತಿದ್ದೆ. ಹಂಗ ಅವ್ರ ಪ್ರಭಾವ ನನ್ನ ಮೇಲೆ ಆಗಿರ್ಬೋದು ಕವಿತೆಗಳಲ್ಲಿ. ಸರ್, ವೃತ್ತಿಯಿಂದ ನೀವು ಪ್ರಾಧ್ಯಾಪಕರು, ಅತಿಥಿ ಉಪನ್ಯಾಸಕರಾಗಿ ಇದ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ಅದರಿಂದ ನಿಮ್ಗೆ ಬರವಣಿಗೆ ಇನ್ನಷ್ಟು ಇಂಬು ಕೊಡ್ತಾ ಅನ್ನೋದು ಒಂದಾದ್ರೆ, ಆ ವೃತ್ತಿಯಿಂದನೇ ಜೊತೆಗೆ ಸಾಹಿತ್ಯನ ತಗೊಂಡು ಹೋಗ್ಲಿಕ್ಕೆ ಹೇಗೆ ನಿಮ್ಗೆ ಸಹಕಾರಿ ಅಂತ? ಅಂದ್ರೆ ನಾನು ಮೊದಲೇ ಹೇಳಿದೆ, ನಾನು PUC ನಲ್ಲಿ ಕಾಮರ್ಸ್ ವಿದ್ಯಾರ್ಥಿ ಆಗಿದ್ದೆ ಅಂತ. ಇವರು ನನಗೆ ರಾಘವೇಂದ್ರ ಸರ್ ಅಂತ ಹೇಳಿದ್ನಲ್ಲ ಅವಾಗ್ಲೇ, ಅವ್ರೇನ್ ಮಾಡಿದ್ರು, ನೀನ್ ಯಾಕೆ ಕನ್ನಡ BA ಮಾಡಬಾರ್ದು, ಕಾಮರ್ಸ್ ಯಾರಿರ್ಬೇಕಾದ್ರು ಓದ್ತಾರೆ, ಅದು ನಿನ್ಗೆ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಇದೆ, ನೀನ್ ಕನ್ನಡ ಓದು, ಕನ್ನಡ ಮೇಜರ್ ತಗೊಂಡು ಓದು ಅಂತ. ಅಲ್ಲಿ ಏನ್ ಮಾಡ್ದೆ ಅವಾಗ ನಾನು, ಹೌದಲ್ವಾ ಯಾಕೆ ಅವ್ರೇನಂದ್ರು, ನಿನ್ ಕತೆ ಕಾವ್ಯಗಳನ್ನ ತುಂಬಾ ಚೆನ್ನಾಗಿ ಓದ್ತೀಯ, ನೀನೇನಾದ್ರು ಕನ್ನಡ ಮೇಜರ್ ತಗೊಂಡ್ರೆ ನಿನಗೆ ಕತೆ ಕಾವ್ಯಗಳೇ ಸಿಲೆಬಸ್ ಆಗಿರುತ್ತೆ, ಹಾಗಾಗಿ ನಿನ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅವಾಗ ನಾನು ಕನ್ನಡ MA ಮಾಡಿದೆ. ಕನ್ನಡ MA ಮಾಡಿದ್ಮೇಲೆ ನನ್ಗೆ ಕಾವ್ಯಗಳನ್ನ ಅಥವಾ ಕತೆಗಳನ್ನ ಓದೋಕೆ ಇನ್ನೂ ಹೆಚ್ಚು ನನ್ಗೆ ಅವಕಾಶ ಸಿಕ್ತು. ಆಮೇಲೆ ಒಬ್ಬ ಉಪನ್ಯಾಸಕನಾಗಿರುವಂಥದ್ದು ನನಗೆ ಇನ್ನೂ ತುಂಬಾ ಖುಷಿ ವಿಚಾರ. ಯಾಕೆಂತಂದ್ರೆ ಕಾವ್ಯಗಳನ್ನ ಹೇಳ್ಬೋದು, ಕಾವ್ಯದ ಅಂತರಾಳವನ್ನ ಮಕ್ಳಿಗೆ ತಿಳಿಸಿ ಹೇಳ್ಬೋದು ಅನ್ನುವಂಥದ್ದು. ಆಮೇಲೆ ಮಕ್ಕಳನ್ನ ಇವತ್ತಿನ ಕಾಲದಲ್ಲಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಓದುವಂತ ತುಂಬಾ ಕಡಿಮೆ ಆಗಿದೆ. ಮಕ್ಕಳಿಗೆ ಓದುವಂತದ್ರಲ್ಲಿ ಆಸಕ್ತಿ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಅವ್ರನ್ನ ಸಾಹಿತ್ಯಕ್ಕೆ ಇಳಿಸ್ಬೇಕು, ಸಾಹಿತ್ಯದ ಕಡೆ ಎಳ್ಕೊಂಡ್ ಬರ್ಬೇಕು ನಾವು. ಮೊದ್ಲಿಗೆ ಅವ್ರಿಗೆ ಆರಂಭದಲ್ಲಿ ತೇಜಸ್ವಿ ಕಥೆಗಳನ್ನಾಗ್ಲಿ ಅಥವಾ ಯಾರು ಇದ್ಕಿದ್ದಂಗೆ ಕುವೆಂಪುನ, ಬೇಂದ್ರನ, ಮಾಸ್ತಿ ಅವ್ರನ್ನ ಓದಲ್ಲ. ಆರಂಭದಲ್ಲಿ ಶುರು ಮಾಡೋದೇ, ನನಗ್ ಗೊತ್ತಿರಂಗ್ ಬಹುತೇಕ ಎಲ್ರು ಶುರು ಮಾಡೋದೇ ತೇಜಸ್ವಿ ಕಥೆಗಳು ಅಥವಾ ಕರ್ವಾಲೋ ಮೂಲಕನೇ ಶುರು ಮಾಡೋದು. ಹಾಗಾಗಿ ಈ ಮೂಲಕ ಮಕ್ಕಳನ್ನ ಸಾಹಿತ್ಯದ ಕಡೆ ಕರ್ಕೊಂಡ್ ಬರ್ಬೋದು ಅನ್ನೋದು ನನ್ನೊಂದು ಆಶಯ. ಮಕ್ಕಳ ಶಿಕ್ಷಣದ ಬಗ್ಗೆ ಮಾತಾಡಿದ್ರಿ. ಶಿಕ್ಷಣಕ್ಕೂ ಮತ್ತೆ ಸಾಹಿತ್ಯಕ್ಕೂ ಒಂದು ನೆಲೆ ಅಂತ ಕಂಡ್ಕೊಂಡ್ರೆ ಹೇಗೆ, ಯಾವ ರೀತಿ ಅದನ್ನ ಸುಧಾರಿಸಬಹುದು ಅಂತ ಅನ್ಸುತ್ತೆ? ಇವತ್ತು ಏನಾಗ್ತಿದೆ ಅಂತಂದ್ರೆ, ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ಒಂದ್ ದೊಡ್ಡ ಕಾದಂಬರಿನ ಓದಿಸ್ತಾ ಇದ್ರು ಸಿಲೆಬಸ್ಗಳಿಗೆ. ಕಾದಂಬರಿ ದೊಡ್ಡದಾಯ್ತು, ಅದ್ರಲ್ಲಿ ಒಂದು ಆಶ್ವಾಸನ, ಒಂದ್ ಸಂಪುಟನ ಇಡ್ರಿ ಅಂತ ಆಮೇಲೆ ಹೇಳಿದ್ರು. ಸಂಪುಟನ ದೊಡ್ಡದಾಯ್ತು, ಅದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಒಂದ್ 4-5 ಪದ್ಯಗಳಿರುತ್ತೆ, 4-5 ಪದ್ಯಗಳು ಇಡಿ ಅಂತ. 4-5 ಪದ್ಯಗಳಲ್ಲೂ ಅಯ್ಯೋ ಅಷ್ಟೊಂದು ಓದಲ್ಲ ಮಕ್ಕಳು, ಅದ್ರಲ್ಲಿ ಏನ್ ಮಾಡಿ ಇಂಪಾರ್ಟೆಂಟ್ ಇರೋ 1-2 ಪದ್ಯ ಓದಿಸಿ ಅಂತ. ಆ ಇಂಪಾರ್ಟೆಂಟ್ ಇರೋ ಪದ್ಯದಲ್ಲಿ ಮಕ್ಳಿಗೆ ನೆನಪಿರೋದು 1-2 ಸಾಲುಗಳು ಮಾತ್ರ. ಹಾಗಾಗಿ ಏನಾಗ್ತಿದೆ ಅಂತಂದ್ರೆ, ನಾವು ಬ್ರಾಕೆಟ್ ಓದ್ನಲ್ಲಿ ಇದೀವಿ ಇವತ್ತು. ಇಷ್ಟು ಬ್ರಾಕೆಟ್ ಹಾಕೊಂಡ್ರೆ ಎಷ್ಟೇ ನಮಗೆ ಬೇಕಾಗಿರೋದು, ಎಷ್ಟು ಬೇಕು ಅಷ್ಟೇ ನಾವು ಓದ್ತಿದೀವಿ. ಇದನ್ನ ಬಿಟ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ, ಸಂಪೂರ್ಣ ಕೃತಿಗಳನ್ನ, ಸಂಪೂರ್ಣ ಕಾದಂಬರಿಗಳನ್ನ ಓದಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕು. ಏಕೆಂತಂದ್ರೆ, ನಾನು ಆಗ್ಲೇ ಹೇಳ್ದ ಹಾಗೆ ಸಾಹಿತ್ಯ ಅನ್ನುವಂಥದ್ದು ಮನುಷ್ಯತ್ವವನ್ನ ಹೇಳುತ್ತೆ. ಆ ಮನುಷ್ಯತ್ವದ ನೆಲೆಗಟ್ಟಿನ ಕಂಡ್ಕೊಳ್ಬೇಕು ಅಂತಂದ್ರೆ ಸಾಹಿತ್ಯ ಮುಖ್ಯ ಆಗುತ್ತೆ. ಸೊ ನಿಮ್ಮ ಕಾವ್ಯದ ನಂತರ ಇತರೆ ಸಾಹಿತ್ಯ ಪ್ರಕಾರಗಳನ್ನ ನೋಡೋದಾದ್ರೆ, ಅಥವಾ ಸಾಹಿತ್ಯ ಪ್ರಕಾರಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ತೀರಾ ಅಂತಂದ್ರೆ ಯಾವ ಇದಿರ್ಬೋದು? ನಾನು ಕತೆಗಳನ್ನ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ರಿನ್ನೂ ಆರಂಭ ಮಾಡಿಲ್ಲ. ಮುಂಚೆ ಒಂದ ಕತೆ ಬರಿತಾ ಇದ್ದೆ, 1-2 ಕಂತನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ತುಂಬಾ ಜನ ಏನಂದ್ರು, ಹಳ್ಳಿ ಭಾಷೆನಲ್ಲೇ ಇದೆ, ಚೆನ್ನಾಗಿದೆ, ಕದ್ದು ಬಿಡ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ಬೇಡ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಕತೆ ಬರೆಯೋಣ ಅಂತ ಕೂತ್ಕೊಂಡಾಗ ಕೆಲವ್ರು ಏನ್ ಹೇಳಿದ್ರು ಅಂತಂದ್ರೆ, ಕತೆ ಬರಿಬೇಡ, ಏಕೆಂತಂದ್ರೆ ನಿನ್ಗೆ ಇನ್ನೂ ಒಂದ್ ಸಂಕಲನ ಬರ್ಲಿ, ನೀನೊಬ್ಬ ಕವಿ ಅಂತ ಆಗು, ಆಮೇಲೆ ಬೇಕಾದ್ರೆ ನೀನು ಯಾವ್ದಾರ ಸಾಹಿತ್ಯಕ್ಕೆ ಶಿಫ್ಟ್ ಆಗ್ಬೋದು. ಇನ್ನೇನು ಇಲ್ಲ ಅಂತಂದ್ರೆ ಇತ್ಲ ಕವಿತೆಗಳು ಇಲ್ಲ, ಇತ್ಲ ಕತೆಗಳು ಇಲ್ಲ, ನೀನು ಮಧ್ಯಕ್ಕೆ ಎಡಬಿಡಂಗಿ ಆಗ್ಬಿಡ್ತೀಯ ಅಂತ ಹೇಳಿದಾಗ ನನಗೇನಿಸ್ತು ಅಂತಂದ್ರೆ, ಇಲ್ಲ ಆಯ್ತು ಸರಿ, ಒಂದ್ ಕವನ ಸಂಕಲನ ಮೊದ್ಲು ಬರ್ಲಿ, ಆಮೇಲೆ ಕತೆಗಳಿಗೆ ಶಿಫ್ಟ್ ಆಗೋಣ ಅಂತ. ಕತೆ ಅಲ್ಲದೆ ಬೇರೆ ಸಾಹಿತ್ಯ ಪ್ರಕಾರ, ಗದ್ಯ ಶೈಲಿಯಲ್ಲಿ ಕಾದಂಬರಿ ಅಥವಾ ಕಾದಂಬರಿಗಳು ಅಂತಂದ್ರೆ ಅದಕ್ಕೆ ತುಂಬಾ ಸಮಯ ಬೇಕಾಗತ್ತೆ, ಆಮೇಲೆ ಅಷ್ಟೇ ಮನಃಶಾಂತಿ ಇರ್ಬೇಕಾಗತ್ತೆ. ನಾವಿರುವಂತ ಗಜಿಬಿಜಿ ಕೆಲಸಗಳಲ್ಲಿ ಅದು ಕಷ್ಟ ಸಾಧ್ಯ, ಆದ್ರೆ ಆಗುತ್ತೆ, ಆದ್ರೆ ಅದಕ್ಕಷ್ಟೇ ಸಮಯವನ್ನ ಮೀಸಲಿಡ್ಬೇಕು ನಾವು. ಹಾಗಾಗಿ ಕಾದಂಬರಿ ಅಂತಂದ್ರೆ ನನಗೆ ಅಷ್ಟು ಕಷ್ಟ ಅಂತ ಹೇಳಿ. ಸರ್, ಹಂಗ್ ನೋಡೋದಾದ್ರೆ ಮತ್ತೆ ನಿಮ್ಮ ಸಾಹಿತ್ಯ ನೀವು ಓದುವಂತಹ ಸಮಯದಲ್ಲಿ ನಿಮ್ಗೆ ಪ್ರಭಾವ ಬೀರಿರುವಂತಹ ಲೇಖಕರು, ಸಾಹಿತಿಗಳು ಯಾರು ಅಂತ ತಿಳ್ಕೊಬಹುದು? ನಾನ್ ಮೊದ್ಲಿಗೆ ಓದಿದ್ದೆ ಮಹಾಪಲಾಯನ, KP ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಮಹಾಪಲಾಯನ. ಅದನ್ನ ನನಗೆ ಹೇಳಿದ್ನಲ್ಲ,
PUC ಇದ್ದಾಗ ನಮ್ಮ ಸರ್ ಒಬ್ರು ಕೊಟ್ಟು ಓದಿಸಿದ್ದು ಅದನ್ನ. ಅದಾದ್ಮೇಲೆ ನಾನು ಕರ್ವಾಲ ಓದಿದ್ದು, ಅದಾದ್ಮೇಲೆ ಜುಗಾರಿ ಕಾಸು, ಅದಾದ್ಮೇಲೆ ಚಿದಂಬರ ರಹಸ್ಯ. ತೇಜಸ್ವಿ ಅವರು ನನ್ನ ಸಂಪೂರ್ಣವಾಗಿ ಆಕ್ರಮಿಸಿದಂಥ ಕವಿ, ಆವರಿಸ್ಕೊಂಡಂಥ ಕವಿ. ಅದಾದ್ಮೇಲೆ ನಾನು ಡಿಗ್ರಿ ಓದೋಂಥ ಸಮಯದಲ್ಲಿ ಅನಿಸ್ತೆ ಒಡಲಾಳ ಮತ್ತೆ ಕುಸುಮ ಬಾಲ್ಯ ಓದಿದ್ದು. ಕುಸುಮ ಬಾಲ್ಯ ಓದಿದಾಗ ಆ ಸಾಲುಗಳು ನನಗೆ ಇನ್ನೂ ಕಾಡ್ತವೆ. ಇದೇನು ಸಂಬಂಧನ ದೊಡ್ಡದುಕನ ಅಂತ ಹೇಳಿ ಆ ಸಾಲುಗಳು ಇನ್ನೂ ಕಾಡ್ತವೆ. ಆಮೇಲೆ ದೇವನೂರು ಅವ್ರನ್ನ ನೋಡಿದಾಗ ನಾವ್ಯಾಕೆ ಹೀಗಿರ್ಬಾರ್ದು ಅಂತ. ಸರಳವಾದ ವ್ಯಕ್ತಿತ್ವ, ಸರಳವಾದ ಜೀವಿ. ಇವತ್ತೇನಾಗ್ತಿದೆ ಅಂತಂದ್ರೆ ಒಂದ್ ಸಣ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದವ್ರೆ ಅಥವಾ ಒಂದ್ ಸಣ್ಣ ಒಂದು ಕವನ ಸಂಕಲನ ತಂದಂತವ್ರೆ ನಾವು ಅಷ್ಟು ದೊಡ್ಡದಾಗಿ ಇದ್ ಮಾಡಿದೀವಿ, ನಾವು ಹಾಗೆ ಮಾಡಿದೀವಿ, ಹೀಗೆ ಮಾಡಿದೀವಿ ಅಂತ ಕೊಚ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ದೇವನೂರು ಬರೆದಿರೋ ಒಂದೇ ಕಥಾ ಸಂಕಲನ ಅಥವಾ 2 ನಾಟಕಗಳಿರ್ಬೋದು. ಆದ್ರೆ ಅವ್ರ ಬಗೆಗಿನ ಸಾಹಿತ್ಯ ಎಷ್ಟಿದೆ ಅಂತಂದ್ರೆ ಒಂದ್ ರಾಶಿ ಆಗೋ ಅಷ್ಟಿದೆ. ಆದ್ರೆ ಅವರು ಎಷ್ಟು ಸರಳವಾಗಿರ್ತಾರೆ. ನಾವ್ಯಾಕೆ ಹಾಗಿರ್ಬಾರ್ದು, ನಾವ್ಯಾಕೆ ಹಾಗಾಗ್ಬಾರ್ದು, ನಮ್ ಕೈಲಾಗ ಸಾಧ್ಯ ಇಲ್ವಾ ಅನ್ನುವಂಥ ಪ್ರಶ್ನೆ ನನಗೆ ಕಾಡುತ್ತೆ. ನನಗದು ತುಂಬಾ ಇಷ್ಟ. ಯಾಕೆಂತಂದ್ರೆ ತುಂಬಾ ಸರಳವಾಗಿರ್ಬೇಕು ಅಂತ ಹೇಳಿ, ಅಥವಾ ದುರಿತನ, ಆಡಂಬರ ಇವೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ನನ್ನ ಅದೊಂದು ಆಸೆ. ಆಮೇಲೆ ನಾವು ಡಿಗ್ರಿ ಮಾಡ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಲೈಬ್ರರಿ ಇತ್ತು. ನಾವು NSS ಇದ್ವಿ, NSS ಕೆಲಸಗಳನ್ನ ಮಾಡ್ತಿದ್ವಿ. ಏನಾದ್ರು ಬಂಕ್ ಹಾಕ್ಬೇಕು ಕಾಲೇಜಿಗೆ ಅಂತಂದ್ರೆ NSS ಹೆಸರು ಹೇಳ್ಕೊಂಡು ಬಂಕ್ ಹಾಕಿದ್ವಿ. ಲೈಬ್ರರಿಗೆ ಹೋಗಿದ್ದೆ ಒಂದ್ ದಿವಸ. ಅದರಲ್ಲಿ ನಮ್ಮ ಸರ್ ಒಬ್ರು ಹೇಳಿದ್ರು, ಕುವೆಂಪು ಅವ್ರ ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು ಮತ್ತೆ ಕಾನೂರು ಹೆಗ್ಗಡತಿ 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಅಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ನೋಡ್ದೆ. ಸರ್ ಕೇಳ್ದೆ, ಮಂಜುನಾಥ್ ಸರ್ ಅಂತ ಹೇಳಿ ನಮ್ಗೆ ಲೈಬ್ರರಿನಾಗಿದ್ದವರು. ಅವರು ಇಲ್ಲ ದೊಡ್ಡ ಪುಸ್ತಕಗಳನ್ನ ನಾವು ಕೊಡಲ್ಲ ಹೊರಗಡೆ ಅಂತ. ನಾನೇನ್ ಮಾಡ್ದೆ, ಕುತ್ಕೊಳ್ಳೋದು, ಹೋಗೋದು, ಅಲ್ಲಿ 10 ಪೇಜ್ ಓದೋದು, ಆಮೇಲೆ ಪುಸ್ತಕ ವಾಪಸ್ ಇಟ್ಟು ಬರೋದು. ಹೀಗೆ 15 ದಿವಸ ನಡೀತು. ಅದಾದ್ಮೇಲೆ ಅವ್ರು ಹೇಳಿದ್ರು, ಆ ಪುಸ್ತಕ ಓದ್ಬೇಕೇನ ನೀನು? ಹ್ಞೂ ಸರ್ ಓದ್ಬೇಕು ಸರ್, ತಗೊಂಡೋಗು ಅಂತಂದ್ರು. ಹಾಗೆ ನನ್ನ ಒಂದು ಒಟ್ಟಾರೆ ಅದನ್ನ ಸಂಪೂರ್ಣ ತಗೊಂಡು ಓದಿದ್ರಿ. ಅದನ್ನ ಓದ್ಲಿಕ್ಕೂ ಕೂಡ ಬಹಳಷ್ಟು ಸಮಯ ಹಿಡಿತದು. ಅಂದ್ರೆ ಸಿಲೆಬಸ್ ಜೊತೆಗೆ ನಮ್ಮ ಎಕ್ಸಾಮ್ಗಳ ಜೊತೆಗೆ ಆ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಓದ್ಬೇಕು. ಅದೊಂದು ದೊಡ್ಡ ಜಗತ್ತು. ಬುಟ್ಟಿ, ತಿಮ್ಮಿ, ಚಿನ್ನಯ್ಯ, ಚಿನ್ನಮ್ಮ, ಮುಕುಂದಯ್ಯ, ಈ ಐತ, ಪೀಂಚ್ಲು, ಇದೆಲ್ಲ ಒಂದು ದೊಡ್ಡ ಜಗತ್ತು, ಒಂದು ಹೊಸ ಜಗತ್ತನ್ನು ತೆರೆದುಕೊಳ್ಳುತ್ತೆ. ಹಾಗೆ ತುಂಬಾ ಜನ ಹೇಳಿದ್ರಂತೆ ನನಗೆ, ನಾನು ಕೇಳಿದ ವಿಚಾರ ಅಂದ್ರೆ, ರಾಮಾಯಣ ದರ್ಶನ ಬರೆದಾದ್ಮೇಲೆ ಈ ಐತ ಪಿಂಚ್ಲನ್ನ ಬರಿಬೇಕಾಗಿತ್ತ ಅಥವಾ ಗುತ್ತಿ ತಿಮ್ಮಿನ ಬರಿಬೇಕಾಗಿತ್ತ ಕುವೆಂಪು. ಆ ಒಂದು ವಿಚಾರವನ್ನ ನಾವು ಕಾಡುತ್ತೆ ವಿಚಾರ. ಆಮೇಲೆ ಅಣ್ಣನ ನೆನಪು ಓದ್ಬೇಕಾದ್ರೆ ನನಗೆ ಕಾಡ್ದಂತ ಒಂದು ವಿಚಾರ ಅಂತಂದ್ರೆ, ಅದ್ರಲ್ಲಿ ಒಂದು ಸಂದರ್ಭ ಬರುತ್ತೆ. ತೇಜಸ್ವಿ ಅವ್ರು ಚಿಕ್ಕ ಹುಡುಗ ಆಗಿರ್ತಾರೆ. ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ, ರಾಮಾಯಣ ದರ್ಶನ ಪಾಠ ಮಾಡ್ಬೇಕಾದ್ರೆ ಅಥವಾ ಕುವೆಂಪು ಅವ್ರ ಬಗ್ಗೆ ಪಾಠ ಮಾಡ್ಬೇಕಾದ್ರೆ, ಕುವೆಂಪು ಅವ್ರಿಗೆ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಕುವೆಂಪು ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ರಾಮಾಯಣ ದರ್ಶನಂ ಕೃತಿ ಬರಿಬೇಕಾದ್ರೆ ಅವರು ಮಾಂಸಾಹಾರವನ್ನ ಸಂಪೂರ್ಣ ತ್ಯಜಿಸಿದ್ರಂತೆ ಅಂತ ಹೇಳ್ತಾರೆ. ಆಗ ತೇಜಸ್ವಿ ಅವ್ರಿಗೆ ಏನನ್ಸುತ್ತೆ, ನಮ್ಮಪ್ಪ ಒಂದಿವ್ಸ ಹಿಂಗೆ ಇರ್ಲಿಲ್ವಲ್ಲ. ಆಗ ಬಂದ್ ಮನೇಲಿ ಹೇಳ್ತಾರೆ ಅದನ್ನ ಕುವೆಂಪು ಅವ್ರಿಗೆ, ಅಣ್ಣ ನಿನ್ ಬಗ್ಗೆ ಹೀಗೆ ಹೇಳಿದ್ರು ಮೇಷ್ಟ್ರು. ಇಂಥ ಮೇಷ್ಟ್ರುಗಳನ್ನ ಇಟ್ಕೊಂಡು ನಾವು ಹೇಗೆ, ಇಂಥ ಮಡಿಯುವಂತ ಮೇಷ್ಟ್ರುಗಳನ್ನ ಇಟ್ಕೊಂಡು ನಾವು ಹೇಗೆ ಆದರ್ಶವಾದ ಸಮಾಜವನ್ನು ಕಟ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಹೋಗಬೇಕಾದ್ರೆ, ಅವರು ದನದ ಮಾಂಸ ಸಿಕ್ಕಿದ್ರು ಕೂಡ ತಿಂತಾರೆ. ಅಂದ್ರೆ ಸಾಮಾಜಿಕವಾಗಿ ಒಬ್ಬ ಕವಿ ಹೇಗಿರ್ಬೇಕು ಅಂದ್ರೆ, ಈ ಕಾಡ್ದಂತ ವ್ಯಕ್ತಿಗಳು, ನನ್ನ ಕಾಡ್ದಂತ ಕವಿಗಳು. ಹಾಗಾಗಿ ಒಂದು ಸಮಾಜದಲ್ಲಿ ಈ ಮಡಿವಂತಿಕೆ ಅಥವಾ ಕಟ್ಟುಪಾಡು ಇವುಗಳೆಲ್ಲ ಮೀರಿ ಬದುಕಬೇಕು ಅಂತ. ಹಾಗಾಗಿ ಈ ವ್ಯಕ್ತಿಗಳು, 3 ವ್ಯಕ್ತಿಗಳು, ತೇಜಸ್ವಿ ಇರ್ಬೋದು ಅಥವಾ ದೇವನೂರು ಇರ್ಬೋದು ಅಥವಾ ನನ್ನ ಕುವೆಂಪು ಇರ್ಬೋದು, ಇವರು ನನ್ನ ಕಾಡ್ದಂತ ಕವಿಗಳು. ಅಲೆಮಾರಿ ಅನ್ನೋ ಪದನೇ ಒಂಥರ ಡಿಫ್ರೆಂಟ್ ಇದೆ ಅನ್ಸುತ್ತೆ. ಅಲೆದಾಟ ಮಾಡ್ತಾ ನಿಮ್ಮ ಕವಿತೆಗಳು ಹಂಗೆ ಸಂಚರಿಸ್ತಾ ಹೋಗ್ತಾ ಇದ್ದಾವೆ. ಸೊ ಆ ಸಂಚರಿಸುವಾಗ ಕಂಡುಂಡ ಅನುಭವಗಳಾದು ಅಥವಾ ಬದುಕಿನಲ್ಲಿ ಬರುವಂತಹ ಏನು ಸಂದರ್ಭಗಳೇ ಹಾಗಿರುತ್ತೆ ಅನ್ನೋದ, ಹೇಗೆ ಅದನ್ನ ವಿವರಿಸ್ತೀರಿ? ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಕಂಡಂತ ಸತ್ಯಗಳು ಅಥವಾ ನಾನು ಕಂಡಂತ ಒಂದು ಸಂವೇದನೆಗಳನ್ನ ಅದ್ರಲ್ಲಿ ಬರೆದಿದ್ದೀನಿ. ಒಂದ್ಸರ್ತಿ ಏನಾಯ್ತು, ಅಂತಿಮ ಯಾತ್ರೆ ಅಂತ ಒಂದು ಕವಿತೆ ಇದೆ ಅದ್ರಲ್ಲಿ. ಅದೇನಪ್ಪಾ ಅಂದ್ರೆ, ನಾನು ಕೋಮಾ ಸ್ಟೇಜ್ ಅಲ್ಲಿ ಇದ್ದೆ. ಅಂದ್ರೆ ತುಂಬಾ ಸೀರಿಯಸ್ ಆಗಿ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾಗ, ಅವಾಗ ಏನಾಯ್ತು ಅಂತಂದ್ರೆ, ಯಾರೋ ಬರೋರು, ಯಾರೋ ಮಾತಾಡ್ಸೋರು, ನನ್ಗೇನ್ ನೆನ್ಪಿರ್ತಿರ್ಲಿಲ್ಲ. ಆ ಭಾವನೆಗಳನ್ನ, ಆ ಸಂವೇದನೆಗಳನ್ನ ಕವಿತೆಗಳನ್ನ ಹಾಕ್ಸಿದ್ದು. ಆಮೇಲೆ ಮುನ್ನಡೆಗೆ ಹಿಂಬಾಗಿಂತೆ, ಕಣ್ಣ ಪರದೆ ಮೇಲೆ ಓಡುವ ಬಣ್ಣ ಬಣ್ಣದ ಚಿತ್ರಗಳು, ಉರುಳುವ ಗಾಲಿ ಚಕ್ರದ ನಡುವೆ ಪರಿಧಿಯಲ್ಲಿ ಸರಿದು ಮರೆಯಾಗುವ ಮೈಲುಗಲ್ಲುಗಳು ಅಂತ ಹೇಳಿ. ಅಂದ್ರೆ ನಾನು ಕುವೆಂಪು ಅವರ ಕುಪ್ಪಳಿಗೆ ಹೋಗ್ಬೇಕಾದ್ರೆ ಗಾಡಿ ಓಡಿಸ್ತಾ ಇದ್ದೆ. ಕಣ್ಣ ಪರದೆಯ ಮೇಲೆ ಓಡುವ ಬಣ್ಣ ಬಣ್ಣದ ಚಿತ್ರಗಳು, ಉರುಳುವ ಗಾಲಿ ಚಕ್ರದ ಪರಿಧಿಯಲ್ಲಿ ಸರಿದು ಮರೆಯಾಗುವ ಮೈಲುಗಲ್ಲುಗಳು, ಹೀಗೆ ಬರ್ಲಿಕ್ಕೆ ಶುರು ಮಾಡಿದ್ದು.
ಹಾಗಾಗಿ ನನ್ನ ಅಲೆಮಾರಿತನದಲ್ಲಿ ನಾನು ಅನ್ಕೊಂಡಂತ ವಿಚಾರಗಳು. ಸೊ ಕಾವ್ಯ ಪ್ರೀತಿ ನೀವು ಇವಾಗ ವಾಚಿಸಿದಂತ ಕವಿತೆಯಲ್ಲೂ ನನ್ಗೆ ಎದ್ದು ಕಾಣ್ತಾ ಇದೆ, ನೀವು ಹೇಳ್ತಾ ಇದ್ರು ಕೂಡ. ಸೊ ಆ ಕಾವ್ಯ ಪ್ರೀತಿ, ಕಾವ್ಯ ಪ್ರಜ್ಞೆ ಅನ್ನೋದನ್ನ ಇದರಲ್ಲಿ ತುಂಬಾ ವಿಶಿಷ್ಟವಾಗಿ ಕಟ್ಕೊಟ್ಟಿದ್ದೀರಾ. ಸೊ ಇದರಲ್ಲಿರುವಂತ ಕವಿತೆಗಳಲ್ಲದೆ ಬೇರೆ ಕವಿತೆಗಳನ್ನ ನಾನು ಇದರಲ್ಲಿ ಪ್ರಕಟಿಸಿಲ್ಲ ಅನ್ನೋದು ಯಾವ್ದಾದ್ರು ಇದೆಯಾ ಅಂತ? ಇದೆ. ಅಂದ್ರೆ ನನಗೆ ಅವೆಲ್ಲ ಬಾಲಿಶ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಅಂದ್ರೆ ನಾನು ಹೇಳಿದ್ನಲ್ಲ, ನಾನು ಮೊದಲೇ ಕವಿತೆ ಬರೆದು PUC ಆ ಕವಿತೆಗಳನ್ನ ಈಗ ನೋಡಿದ್ರೆ, ಡಿಗ್ರಿಲಿ ಬರೆದಂತ ಕವಿತೆಗಳು ಅಥವಾ PUC ಬರೆದಂತ ಕವಿತೆಗಳು ನೋಡಿದ್ರೆ ಬಾಲಿಶ ಅಂತ ಅನಿಸ್ತು ನನಗೆ. ಇದ್ರಲ್ಲಿ ಏನು ಅಂತ ವಿಚಾರಗಳಿಲ್ಲ, ಯಾಕೆ ಸಂಕಲನಕ್ಕೆ ಹಾಕ್ಬೇಕು ಅಂತ ಹೇಳಿ ಆಯ್ದ ಕವಿತೆಗಳನ್ನೇ ಹಾಕೋಣ, ಕಡಿಮೆ ಆದ್ರೂ ಕೂಡ ಆಯ್ದ ಕವಿತೆಗಳನ್ನೇ ಹಾಕೋಣ ಅಂತ ಹೇಳಿ ಈಗ ಸಂಕಲನಕ್ಕೆ ಕೇವಲ 36 ಕವಿತೆಗಳನ್ನ ಅಷ್ಟೇ. ಓಕೆ. ಈ ಕವಿತೆಗಳನ್ನ ಬೇರೆಯವರಿಗೆ ಕೊಟ್ಟು ಇದು ಅಂದ್ರೆ ವಿಮರ್ಶೆಗಳನ್ನ ಕೇಳಿದಾಗ ಹೇಗಿತ್ತು ರೆಸ್ಪಾನ್ಸ್? ಅಂದ್ರೆ ನನಗೆ ದೊಡ್ಡ ದೊಡ್ಡ ಕವಿತೆಗಳು ಯಾರು ಪರಿಚಯ ಇಲ್ಲ ಅಷ್ಟು. ಅಂದ್ರೆ ನನ್ಗೆ ಇದ್ದಂಥವ್ರು ನನ್ನ ಮೇಷ್ಟ್ರುಗಳೇ ಕೆಲವು ಜನ ಇದ್ದಂಥವ್ರು. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಕವಿತೆಗಳು ಚೆನ್ನಾಗಿದೆ, ಅಂದ್ರೆ ವಿಮರ್ಶೆ ಮಾಡೋದು ಏನಾಗುತ್ತೆ ಅಂದ್ರೆ ಕೆಲವು ಕವಿತೆಗಳನ್ನ ಕೊಲ್ಬೋದು ಅಂತ. ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಅವ್ರು ಹೇಳ್ತಿದ್ದೇನಪ್ಪಾ ಅಂದ್ರೆ ಕವಿತೆಗಳು ಚೆನ್ನಾಗಿಲ್ಲ ಅಂತಂದ್ರೆ ಬರೇ ನಿಲ್ಸ್ಬಿಡ್ತಾನ ಅವನು. ಚೆನ್ನಾಗಿದೆ ಮತ್ತಷ್ಟು ಬರೀ ಅಂತಂದ್ರೆ ಇನ್ನು ಏನಾದ್ರೂ ಬರೀಲಿಕ್ಕೆ ಶುರು ಮಾಡ್ತಾನೆ, ಅವಾಗ ಇನ್ನೊಂದೇನೋ ಉಟ್ಕೊಳತ್ತೆ ಅಂತ ಹೇಳಿ. ಹಾಗಾಗಿ ನಂಗೆ ತುಂಬಾ ಜನ ಹೇಳ್ದಂತವ್ರು ಎಲ್ರು ಕವಿತೆಗಳು ಚೆನ್ನಾಗಿದೆ ನಿನ್ ಕವಿತೆಗಳು ಅಂತ ಹೇಳ್ದಂತವ್ರೆ ಬಹಳ ಚೆನ್ನಾಗಿರೋದು. ಆಮೇಲೆ ನಮ್ಮೂರಲ್ಲಿ ನಮ್ಮ ಸಂಬಂಧಿಕರು ಎಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಇವನೇನೋ ಬರೀತಾನೆ ಏನಕ್ಕೆ ಹೀಗೆಲ್ಲ ಹೇಳೋರಿದ್ರು. ಹಾಗಾಗಿ ಕವಿತೆಗಳನ್ನ ವಿಮರ್ಶೆ ಮಾಡಿದವ್ರಿಗಿಂತ ಚೆನ್ನಾಗಿದೆ ಅಂತ ಹೇಳಿದವ್ರು ಅಷ್ಟ್ರಲ್ಲಿ ಮುಗಿಸ್ತಂತವ್ರೆ ತುಂಬಾ ಜಾಸ್ತಿ ಇರೋದು ನಮ್ಗೆ. ಕವಿತೆಗಳಲ್ಲಿ ನೀವು ಏನ್ ವಿಚಾರ ತರ್ತೀರಾ ಅಂದ್ರೆ ನನ್ಗೆ ಇನ್ನೊಂದು ಆಕರ್ಷಣೀಯ ಅಂತ ಅನ್ಸಿದ್ದು, ಕವಿಗೆ ಒಂದು ಆತ್ಮ ಇರ್ಬೇಕು ಅನ್ನೋದು, ಹೃದಯದ ಮಾತು ಕೇಳಿ ಬರಿಬೇಕಾ, ಬುದ್ಧಿಯ ಮಾತು ಮೆದುಳಿನಿಂದ ಬರಿಬೇಕಾ ಅಂತ ಅದನ್ನ ತಂದಿದ್ದೀರಾ ಆ ವಿಚಾರನ? ಅದ್ ಹೇಗೆ? ಅಂದ್ರೆ ಅದೇ ಹೇಳಿದ್ನಲ್ಲ, ಒಂದ್ಸರ್ತಿ ಏನಾಯ್ತು ಅಂತಂದ್ರೆ ಒಂದಿನ ಎಚ್ಚರ ಆಯ್ತು ಏನ್ ಬರಿಬಹುದು ಅಂತ. ಹಾಗಾಗಿ ಏನ್ ಬರೆಯೋಣ, ಹಳೆ ನೆನಪುಗಳಿದ್ವು, ಹೊಸ ಕನಸುಗಳಿದ್ವು, ಏನ್ ಬರಿಬಹುದು ಅಂತಂದಾಗ ನಾನು ಹೇಳಿದ್ನಲ್ಲ, ಆಗ್ಲೇನೋ ಹೇಳ್ದೆ, ನಾನು ಬರ್ದಿದ್ದೆಲ್ಲ ರಾತ್ರಿ ಸಮಯದಲ್ಲೇ ಬರ್ದಿದ್ದು. ಹಾಗಾಗಿ ಏನ್ ಬರಿಬಹುದು ಅಂತ ಯೋಚನೆ ಮಾಡಿದಾಗ ಬುದ್ಧಿ ಮತ್ತೆ ಮನಸ್ಸನ್ನ ಕೇಳ್ಕೊಳ್ಬಹುದು, ಈ ತರ ಬರಿಬಹುದಲ್ವಾ ಅಂತನ್ಸಿ ಬರ್ದಂತ ವಿಚಾರಗಳು. ಆಮೇಲೆ ನೀವು ಹೇಳಿದ ಹಾಗೆ ಕವಿತೆಗೆ ಒಂದು ಆತ್ಮ ಇರ್ಬೇಕು. ತುಂಬಾ ಜನ ಏನ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅಂತಂದ್ರೆ ವಾಟ್ಸಪ್ ಗ್ರೂಪ್ಗಳಿದೆ, ಫೇಸ್ಬುಕ್ ಇದೆ, ಇಲ್ಲಿ ಬರಿತಾ ಪ್ರಾಸಗಳನ್ನ ಇಟ್ಕೊಂಡು ಈಗ ನಾನು ಬರೀಲಿಕ್ಕೆ ಕೂತ್ಕೊಳ್ತೀನಿ ಉದ್ದೇಶಪೂರ್ವಕ ಬರೆಯಕ್ಕೆ ಶುರು ಮಾಡ್ಕೊಳ್ಳೋದು. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಸದೃಢವಾದ ಕವಿತೆ, ಒಂದು ಗಟ್ಟಿ ಕವಿತೆ ಹುಟ್ಟಲ್ಲ. ಬರೀ ಪ್ರಾಸದ ಹಿನ್ನೆಲೆಯಲ್ಲಿ ಬಿಟ್ರೆ, ಪ್ರಾಸದ ಹಿನ್ನೆಲೆಗೆ ಹೋದ್ರೆ ಬರೀ ಪದಗಳ ಕಸರತ್ತಾಗತ್ತೆ ಹೊರತು ಅದು ಒಂದು ಕವಿತೆ ಅಥವಾ ಆತ್ಮ ಇರುವಂತ ಕವಿತೆ ಆಗ್ಲಿಕ್ಕಿಲ್ಲ. ನಾವು ಕನ್ನಡ ಸಾಹಿತ್ಯ ವಿಚಾರಕ್ಕೆ ಬಂದ್ರೆ BM ಶ್ರೀ ಅವರೇ ಇಂಗ್ಲಿಷ್ ಗೀತೆಗಳು ಆರಂಭದಲ್ಲಿ ಕವಿತೆ ಬರೆದಾಗ ಅದ್ರಲ್ಲೇ ಪ್ರಾಸಗಳನ್ನ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಪ್ರಾಸಗಳ ಅವಶ್ಯಕತೆನೇ ಇಲ್ಲ ನಮ್ಗೆ. ಒಂದು ಕವಿತೆ ಅಂತಂದ್ರೆ ಅದಕ್ಕೊಂದು ಆತ್ಮ ಇರ್ಬೇಕು, ಅದಕ್ಕೊಂದು ಜೀವಂತಿಕೆ ಇರ್ಬೇಕು. ಇಲ್ಲ ಅಂದ್ರೆ ಆತ್ಮ ಇಲ್ದಿರುವಂತ ಕವಿತೆ ಏನಾಗುತ್ತೆ ಅಂದ್ರೆ ಅದೊಂದು ನಿರ್ಜೀವ ಕವಿತೆ ಆಗುತ್ತೆ. ನಿರ್ಜೀವ ಕವಿತೆಗೆ ನಾವ್ ಎಷ್ಟೇ ಸಿಂಗಾರ ಮಾಡಿದ್ರು ಕೂಡ ಅದೇನು ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಹೆಣ ಸಿಂಗಾರ ಒರಿಯೋದು ಅಂತಾರಲ್ಲ, ಅದೇ ಹೆಣ ಆಗತ್ತೆ ಹೊರತು ಅದೊಂದು ಕವಿತೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ. KB ಸಿದ್ದಯ್ಯ ಅವ್ರದ್ದು ಒಂದು ಮಾತಿದೆ, ಕಣ್ಣಿದ್ದು ಕುರುಡರು ಒಂದು ಸಾಲಲ್ಲಿ ಹೇಳ್ತಾರೆ ಅವರು, ಕವಣೆಗಣ್ಣಿನ ಹುಡುಗಿ ಅಂತ ಒಂದು ಕವಿತೆ ಇದೆ. ಅದರಲ್ಲಿ ವಿಶೇಷವಾಗಿ ಒಂದು ಮೆಟಫರ್ ತರ ಇದೆ. ಸೊ ಅದರ ಒಂದು ಆಶಯ ಅಥವಾ ಅದರ ಭಾವ ಏನಿದೆ ಅಂತ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ? ಕವಣೆ ಅಂತಂದ್ರೆ ಒಂದು ಕಲ್ಲನ್ನ ಬೀಸ್ ಹೊಡಿಲಿಕ್ಕೆ ಒಂದಿರುವಂತ ಸಾಧನ ಇರ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ನಾವು ಆಟ ಆಡ್ತಿದ್ವಿ ಕವಣೆ ಹಿಡ್ಕೊಂಡು. ಅದ್ರಲ್ಲಿ ಹೊಡೆದಾಗ ಎಷ್ಟು ನೋವಾಗುತ್ತೆ. ನಾವು ಒಂದು ಹಾಡು ಕೇಳ್ತಿದ್ವಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಅಂತ. ನಾನು ಯಾಕೆ ಅದನ್ನ ಕವಿತೆ ಮಾಡಬಾರ್ದು? ಅಂದ್ರೆ ಅದನ್ನ ಪೈರಸಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಅದನ್ನ ಯಾಕೆ ಕವಿತೆ ಮಾಡಬಾರ್ದು? ಆ ತರದೊಂದು ಕವಣೆಯಲ್ಲಿ ಹೊಡೆದಾಗ ಎಷ್ಟು ನೋವಾಗುತ್ತೋ ಕಣ್ಣೋಟದ ವಿಚಾರನು ಅಷ್ಟೇನು ಯಾಕೆ ಕಾಡಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಕವಣೆಗಣ್ಣಿನ ಹುಡುಗಿ ಬರ್ತಿತ್ತು. ಅಂದ್ರೆ ಅದ್ರಲ್ಲಿ ಯಾವ್ದು ಜೀವಂತವಾಗಿರೋ ಹುಡುಗಿ ಅಲ್ಲ, ಅದು ನನ್ನ ಕಾವ್ಯ ಕನ್ನಿಕೆ. ಇದನ್ನು ಕೇಳ್ಬೇಕು ಅನ್ಕೊಂಡೆ. ನಿವೇದನೆ ಹೇಗ್ ರಚನೆ ಆಯ್ತು ಅಂತಂದ್ರೆ, ಒಂದ್ ದಿವ್ಸ ಮಲ್ಗಿದ್ದೆ, ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತಿತ್ತು. ರಾತ್ರಿ ತುಂಬಾ ಕಚ್ತಿದ್ವು. ಅದನ್ನ ಹಿಡ್ಕೊಂಡು ಈ ಒಂದು ಎಚ್ಚರ ಆದಾಗ ಅದೇನೋ ಬರಿಬೇಕು ಅಂತ ಹೋಗಿ, ಸೊಳ್ಳೆ ಬಗ್ಗೆ ಬರಿಬೇಕು ಅಂತ ಹೋಗಿ ಅದು ಹುಡುಗಿ ಬಗ್ಗೆ ಆಗಿದೆ ಅಂತ ಕವಿತೆ ಅದು. ಅಂದ್ರೆ ಈ ಕಡುಗತ್ತಲಲ್ಲಿ ನಿನ್ನ ಮುಖ, ತಿಳಿ ನೀರ ಬಾವಿಲಿ ಬಿದ್ದ ಚಂದ್ರನ ಬಿಂಬು ಅಂತ ಹೇಳಲಾರೆ ನಾನು,
ಹ್ಮ್ ಅಂತೇಳಿ. ಆಮೇಲೆ ಅದನ್ನ ಹೇಳ್ಬೇಕಾದ್ರೆ ಯಾರಿಗಾದ್ರೂ ಹೇಳ್ಬೇಕಾದ್ರೆ ಹ್ಮ್ ಮಧ್ಯರಾತ್ರಿ ನಡೆಯುವಂತ ವಿಚಾರ, ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ನಿವೇದನೆ ಮಾಡ್ಕೊಳ್ಳುವಂತ ಸಂದರ್ಭ. ನಾವು ಕಥನ ಕ್ರಿಯೇಟ್ ಮಾಡಕ್ ಆಗಲ್ಲ. ಹಾಗಾಗಿ ಏನ್ ಮಾಡ್ತಿದ್ದೆ ನಾನು, ಕಣ್ಮುಚ್ಚಿ ಅಂತ ಹೇಳ್ತಿದ್ದೆ. ಒಂದು ಕವಿತೆ ಹೇಳ್ತೀನಿ, ಕಣ್ಮುಚ್ಚಿ. ಯಾಕೆ ಕಣ್ಮುಚ್ಬೇಕು ಅಂತ, ನೀವು ಮುಚ್ಚಿ ಆಮೇಲೆ ಹೇಳ್ತೀನಿ ಅಂತ. ಹ್ಮ್ ಆ ಕಣ್ಮುಚ್ಚಿ ಅಂತ ಹೇಳಿ ಆಮೇಲೆ ಅವ್ರಿಗೆ ಕವಿತೆಗಳನ್ನ ಹೇಳಿದಾಗ ವಾವ್ ಎಷ್ಟು ಚೆನ್ನಾಗಿದೆ ಇದು, ಯಾಕೆ ಕಣ್ಮುಚ್ಚು ಅಂತ ಹೇಳಿದ್ರೆ ಅದು ಕತ್ಲೆ ನಡೆಯುವಂತ ವಿಚಾರ, ಅದಕ್ಕೆ ಕಣ್ಮುಚ್ಚಿ ಅಂತ ಹೇಳಿದ್ರೆ ಕತ್ಲನ್ನ ಕ್ರಿಯೇಟ್ ಮಾಡಕ್ ಆಗಲ್ವಲ್ಲ, ಹಾಗಾಗಿ ಕಣ್ಮುಚ್ಚಿ ಅಂತ ಹೇಳ್ದೆ ಅಂತ ಹೇಳಿ. ಕತ್ಲಲ್ಲೂ ಒಂದು ಅನುಭೂತಿ, ಅದನ್ನ ಜೀವಿಸೋಕೆ ಒಂದು ದಾರಿ. ನಿಮ್ಗೆ ಇಷ್ಟವಾಗಿರೋ ಕವಿತೆನ ಓದಿ. ಅವ್ವ, ಈಕೆ ಹೊಸ್ತಿಲ ಒಳಗೆ ಉರಿಯೋ ಬೆಳಕು, ಬುದ್ಧ ಸ್ಮಿತೆ, ನನ್ನಪ್ಪನ ಪುಟ್ಟ ಅರಮನೆಗೆ ನಗೆನೈದೆಯ ತೋರಣ, ಅಂಗಳದ ಚಿತ್ತಾರಕ್ಕೆ ಜೀವ ದೊರತೆ, ಅಡುಗೆ ಮನೆಯ ಅಂಧಕಾರಕ್ಕೆ ಬೆಳಕ ಬಣ್ಣ ತುಂಬುತ್ತಾಳೆ, ಹದಬೆಂದ ಕುದಿಗಾಳಿಗೆ ಉಸಿರು ತಂಗಾಳಿ ಊದಿ ಹಸಿದ ಗಂಗಾಳದ ಬೆಂಕಿ ಹಾರಿಸುತ್ತಾಳೆ, ಗೂಡು ಹಕ್ಕಿಯ ಹಾಗೆ ಕನಸುಗಳ ಹೆಣೆಯುತ್ತಾಳೆ, ತನ್ನೆರಡು ಗುಬ್ಬಿ ಮರಿಗಳ ರೆಪ್ಪೆ ತೊಟ್ಟಿಲಲ್ಲಿ ಕಾಪಿಟ್ಟು ತಣ್ಣಗೆ ಹರಿಸುತ್ತಾಳೆ, ಪ್ರತಿಬಂಧಗಳಾಚೆಗೆ ದನಗಾಹಿ ಮಣ್ಣ ಮಗಳು ಹೀಗೆ ಪ್ರತಿಬಿಂಬಗಳಾಗಿ ರೂಪುಗೊಳ್ಳುತ್ತಾಳೆ. ಈಕೆ ಕರುಣೆ ಮಮತೆ ಪ್ರೀತಿಗೆ ಹಿತ್ತಿಲ ಮಲ್ಲಿಗೆ ಕನಕಾಂಬರ ದಾಸವಾಳ ಹೊಲದ ರಾಗಿ ಉಳ್ಳಿ ತೊಗರಿ ಅವರೆ ತೆಂಗು ಸಾಕ್ಷಿ ಹೇಳುತ್ತವೆ. ತನ್ನ ನೋವಿನ ಗುಟ್ಟುಗಳ ತನ್ನೊಳಗೆ ಬಚ್ಚಿಟ್ಟುಕೊಳ್ಳುವ ಈಕೆ ಒಂದು ಬಿಡಿಸಲಾಗದ ಒಗಟು. ಕುಟುಂಬದ ಉದ್ಧಾರದ ಮೂಲ ಮಂತ್ರಕ್ಕೆ ಜೀವತೆ ದವಿಕೆಯ ಕಣ್ಣುಗಳಲ್ಲಿ ಬೂದಿಯಾದ ಕನಸುಗಳ ಲೆಕ್ಕ ಬಹುಶಃ ಈಕೆಗೂ ಅಂದಾಜಿರ್ಲಿಕ್ಕಿಲ್ಲ. ಕುಳಿತಿದ್ದಾಳೆ ಈಗಲೂ ಪಡಕಾನೆಯ ಮಂದ ಬೆಳಕಲ್ಲಿ, ಸೂಜಿ ಕಣ್ಣಿಗೆ ದಾರ ಪೋಣಿಸಿ ಅಪ್ಪನ ಅರಿದ ಅಂಗಿಗೆ ತೇಪೆ ಹಾಕುತ್ತಾ, ಒಲೆಯ ಮೇಲಿಟ್ಟ ಹಾಲು, ಪಾಯಾರಿದ ಕೊಟ್ಟಿಗೆ ಹಸು, ಬಿರಿದ ಮಲ್ಲಿಗೆ ಮೊಗ್ಗು, ಕಣ್ಣೊಡೆದ ಕೋಶಾವಸ್ಥೆ ಮಣ್ಣು, ಕುಳಿತಲ್ಲೇ ಈಕೆಗೀಗ ಸಾವಿರ ಕಣ್ಣ ಧ್ಯಾನ. ತುಂಬಾ ಚೆನ್ನಾಗಿತ್ತು ಸರ್. ಇನ್ನೊಂದು ಈ ಅವ್ವ ಅನ್ನೋ ಶೀರ್ಷಿಕೆನೆ ಹಾಗೆ ಅನ್ಸುತ್ತೆ, ಪದಗಳಿಗೆ ನಿಲುಕದ ಒಂದು. ನಮ್ಗೆ ಕಾಡ್ದಂತ ಅವ್ವ ಕವಿತೆ ಅಂದ್ರೆ ಪಿ ಲಂಕೇಶ್ ಅವ್ರದ್ದು. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸುವು ನೊಂದಷ್ಟು ಹೂ ಹಣ್ಣು, ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ. ಅದನ್ನ ಅವ್ವ ಕವಿತೆನ ದೇವಾನಂದ ಅವರ ಪ್ರಸಾದ್ ಅಂತ ಹೇಳಿ ಒಬ್ರು ಸಿಂಗರ್ ಇದ್ದಾರೆ, ಅವ್ರ ಅವ್ವ ಕವಿತೆನ ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಅದನ್ನ ನನ್ಗೆ ಕಾಡ್ದಂತ ಒಂದು ಅವ್ವ, ಆ ಅವ್ವ ನನಗೆ ಕಾಡ್ದಂಥದ್ದು ತುಂಬಾ. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಹೊರಟೆ ಹೋದವಳು ಅಂದ್ರೆ, ಅದ್ರಲ್ಲಿ ವಸಂತ್ ಕುಮಾರ್ ಸರ್ ಮುನ್ನುಡಿಲಿ ಬರೆದ ಹಾಗೆ ಅದ್ರಲ್ಲಿ ಅವ್ವ ನಮ್ಮನ್ನ ಬಿಟ್ಟು ಭಾರತ ಲೋಕಕ್ಕೆ ಹೋಗ್ತಾರೆ, ಆದ್ರೆ ಇದ್ರಲ್ಲಿ ಹೋಗಿಲ್ಲ. ಇದ್ರಲ್ಲಿ ಹಾಗೆ ಇದ್ದಾಳೆ ನನ್ನ ಅವ್ವ. ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮ ಜೊತೆ ಮಾತಾಡ್ತಾ ತುಂಬಾ ವಿಚಾರಗಳು ಮತ್ತೆ ಹೊಸ ಒಂದು ದೃಷ್ಟಿಕೋನ ಅನ್ನೋದು ನಿಮ್ಮ ಕವಿತೆಗಳಲ್ಲೂ ನಿಮ್ಮ ಮಾತುಗಳಲ್ಲೂ ನನಗೆ ತುಂಬಾ ಇಷ್ಟ ಆಯ್ತು. ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ. ಇದೇ ರೀತಿ ಮತ್ತಷ್ಟು ಅತಿಥಿಗಳೊಂದಿಗೆ ಸಂದರ್ಶನ ಕಾರ್ಯಕ್ರಮ ಹಾಗೂ ಯುವ ಬರಹಗಾರರ ಪರಿಚಯಕ್ಕಾಗಿ ನಮ್ಮ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ. ಧನ್ಯವಾದ.